ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಾವು ಹಿಂದಿನ ತರಗತಿ ಒಳಗ ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ಚಳವಳಿ ಅನ್ನುವಂತ ಒಂದು ಘಟಕವನ್ನ ನಿನ್ನೆ ದಿವಸ ನಾವು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದೀವಿ. ಸಾಮಾಜಿಕ ಚಳವಳಿಗಳಂದ್ರೆ ಏನು, ಅವುಗಳ ಅರ್ಥ, ಅವುಗಳ ಸ್ವರೂಪಗಳ ಬಗ್ಗೆ ಏನಪ್ಪ ಅಂದ್ರೆ ಈಗಾಗಲೇ ನಾವು ಏನ್ ಮಾಡಿದ್ವಿ ಅಂದ್ರ ತಿಳ್ಕೊಂಡಿದೀವಿ. ಅಂದ್ರ ಈ ಸಮಾಜದ ಚಲನೆ ಆಗಿರ್ಬೋದು, ಬದಲಾವಣೆ ಆಗಿರ್ಬೋದು, ರೂಪಾಂತರಗಳಿಗೆ ನಡೆಯುವಂತಹ ಅಂದ್ರೆ ರೂಪಾಂತರಗಳಿಗೆ ಸಂಬಂಧಿಸಿರುವಂತಹ ಒಂದು ವ್ಯವಸ್ಥಿತ ಸ್ವಾಭಾವಿಕ ಪ್ರತಿರೋಧದ ಒಂದು ಸಾಮಾಜಿಕ ಪ್ರಕ್ರಿಯೆ ಆಗಿತ್ತು. ಹಾಗಾಗಿ ಇಲ್ಲಿ ನಾವು ಏನಪ್ಪ ಅಂದ್ರ ವ್ಯವಸ್ಥಿತ ಅಂದ್ರ ಪ್ರತಿ ಚಳವಳಿಯ ಹಿಂದೆ ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಆಗಿರ್ಬೋದು, ಗುರಿ ಆಗಿರ್ಬೋದು, ಯೋಜನೆಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ ಇರ್ತಾವ. ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ನಾವು ಈ ಮಾನವ ಸಮಾಜದ ಅಥವಾ ಮಾನವ ವಿಕಾಸದಿಂದ ವಿವಿಧ ಹಂತಗಳಲ್ಲಿ ಇಂಥ ಒಂದು ಚಳವಳಿಗಳು ಏನಪ್ಪ ನಿರಂತರವಾಗಿ ನಡ್ಕೊಂಡು ಬಂದಿದ್ದಾವೆ, ನಡೀತಾನೆ ಇರ್ತವೆ. ಹಾಗಾಗಿ ಚಳವಳಿಗಳು ಯಾಕೆ ನಡೀತಾ ಇದಾವೆ, ಹೋರಾಟಗಳು ಯಾಕೆ ನಡೀತಾ ಇದಾವೆ ಅಂದ್ರೆ ಯಾವುದೇ ಜೀವಿ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಅದರ ವಿರುದ್ಧವಾಗಿ ಸ್ವಾಭಾವಿಕವಾಗಿ ಏನಪ್ಪ ಪ್ರತಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಕಾಣ್ತಿದ್ವಿ. ಹಂಗಾಗಿ ಈ ಪ್ರತಿರೋಧವನ್ನ ಇವತ್ತು ಯಾವುದೇ ಜೀವಿ ಅಂದ್ರೆ ಮಾನವ ಜೀವಿ ಆಗಿರ್ಬೋದು ಅಥವಾ ಸಮಾಜ ಕೂಡ ಏನಪ್ಪ ಹೊರತಾಗಿಲ್ಲ. ಹಂಗಾಗಿ ಏನಪ್ಪ ಅಂದ್ರೆ ಅದನ್ನ ನಾವು ಸ್ವಾಭಾವಿಕವಾಗಿರುವಂತಹ ಒಂದು ಪ್ರತಿಕ್ರಿಯೆ ಅಥವಾ ಅಂತ ಏನ್ ಮಾಡ್ತಿದ್ರ ಗುರುತಿಸ್ತಾ ಇದೀವಿ. ಹಂಗಾಗಿ ಇವತ್ತು ಮಾನವ ಸಮಾಜದಲ್ಲಿ ನಡೆಯುತ್ತಿರುವಂತಹ ಶೋಷಣೆಗಳ ವಿರುದ್ಧ ಆಗಿರ್ಬೋದು, ಹಲವಾರು ವೈಯಕ್ತಿಕ ಹಂತದಲ್ಲಿ ಆಗಿರ್ಬೋದು ಅಥವಾ ವ್ಯಕ್ತಿಗತ ನೆಲೆಯಲ್ಲಿ ನಡೆದಿರುವಂತಹ ಪ್ರತಿಭಟನೆಗಳು ಏನಪ್ಪ ಸಾಕಷ್ಟು ನಡೆದಿದ್ದಾವೆ, ನಡೀತಾನೆ ಇದಾವೆ. ಹಂಗಾಗಿ ಏನಪ್ಪ ಅಂದ್ರ ಇಲ್ಲಿ ವ್ಯಕ್ತಿಗತ ನೆಲೆ ಒಳಗ ನಡೆಯುವಂತಹ ಪ್ರತಿರೋಧಗಳನ್ನ ಏನಪ್ಪ ಅಂದ್ರೆ ಸಾಮಾಜಿಕ ಚಳವಳಿ ಅಂತ ಏನಪ್ಪ ಅಂದ್ರೆ ಕರೆಯೋದಿಲ್ಲ. ಯಾಕಂದ್ರೆ ಸಾಮಾಜಿಕ ಚಳವಳಿ ಅನ್ನುವಂಥದ್ದು ಏನಪ್ಪ ಅಂದ್ರ ಜನರು ಸಾಮೂಹಿಕವಾಗಿ ನಡೆಸುವಂತ ಒಂದು ಪ್ರಕ್ರಿಯೆ ಅಂತ ಏನ್ ಮಾಡ್ತಿದ್ರೆ ಗುರುತಿಸ್ತಾ ಇದೀವಿ. ಹಂಗಾಗಿ ಏನಪ್ಪ ಅಂದ್ರ ಇವತ್ತ ಈ ಒಂದು ವಿಶಿಷ್ಟವಾದಂತಹ ಸಾಮುದಾಯಿಕ ಕ್ರಿಯೆಗಳಲ್ಲಿ ಸಾಮಾಜಿಕ ಚಳವಳಿ ಏನಪ್ಪ ಅಂದ್ರೆ ಬಹಳಷ್ಟು ಮಹತ್ವದಾಗಿತ್ತು. ಹಂಗಾಗಿ ಏನಪ್ಪ ಅಂದ್ರೆ ನಾವು ಕನ್ನಡದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಗುರುತಿಸ್ತಾ ಇದ್ದೀವಿ. ಪ್ರತಿಭಟನೆ, ಆಂದೋಲನ, ಅಭಿಯಾನ, ಹೋರಾಟ, ಕ್ರಾಂತಿ, ಸಂಘರ್ಷ, ಇನ್ನು ಹಲವಾರು ಪದಗಳ ಮೂಲಕ ಏನಂದ್ರೆ ಬಳಸ್ತೀವಿ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ನೊಳಗೆ ಏನಂದ್ರೆ ಮೂವ್ಮೆಂಟ್ ಅನ್ನೋ ಒಂದು ಪದಕ್ಕ ಸಮಾಂತರವಾಗಿ ಏನ್ ಮಾಡ್ತಂದ್ರೆ ಇದನ್ನ ಬಳಸ್ತಾ ಇದೀವಿ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ಇವತ್ತ ಚಳವಳಿಗಳು ಕೂಡ ಏನಪ್ಪ ಅಂದ್ರೆ ಇವತ್ತು ಸಾಕಷ್ಟು ನಡೀತಾ ಇದಾವೆ. ಹಂಗಾಗಿ ಈ ಸಾಮಾಜಿಕ ಚಳವಳಿ ಏನಪ್ಪ ಅಂದ್ರ ಜನ ಸಮುದಾಯಕ್ಕೆ ತನ್ನ ಅಗತ್ಯವಾಗಿರುವಂತಹ ಆಶೋತ್ತರಗಳನ್ನ ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಸಾಮಾಜಿಕ ವೇದಿಕೆ ಅಂತ ಗುರುತಿಸ್ತಾ ಇದೀವಿ. ಆ ನಿಟ್ಟಿನೊಳಗೆ ಸಾಕಷ್ಟು ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಚಳವಳಿನ ನೋಡ್ತೀವಿ. ಈ ಸಾಮಾಜಿಕ ಚಳವಳಿ ಏನಪ್ಪ ಅಂದ್ರ ವಿಶೇಷವಾಗಿ ಏನಪ್ಪ ಅಂದ್ರ ಅದು ವೇದಿಕೆಗಳಲ್ಲಿ ಭಾಗವಹಿಸುವವರು ಏನ್ ಮಾಡ್ತಾರೆ ಅಂದ್ರೆ ಚಳವಳಿಗಳು ಹೆಚ್ಚು ಚುರುಕುಗೊಂಡಂತೆ ಏನಪ್ಪ ಅಂದ್ರ ತೆಗೆದುಕೊಳ್ಳುವಂತ ಒಂದು ಪೂರ್ವ ನಿಯೋಜಿತವಾದಂತಹ ಒಂದು ತಿರುವುಗಳಿಂದ, ವಿವಿಧ ಸಂಘರ್ಷಗಳಿಂದ, ಪ್ರಭಾವಗಳಿಗೆ ಏನಪ್ಪ ಒಳಪಟ್ಟು ಹೊಸದಾಗಿರುವಂತಹ ಮನೋಭಾವನೆಗಳನ್ನ ಮತ್ತು ಹೊಸ ಸಾಮಾಜಿಕ ಪ್ರವೃತ್ತಿಗಳನ್ನ ಏನಪ್ಪ ಬೆಳೆಸ್ಕೊಳ್ಬಹುದು. ನಾವು ಇದಕ್ಕೆ ಉದಾಹರಣೆಗಳು ನೋಡ್ಬೇಕಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವಂತಹ ಮಹಾತ್ಮ ಗಾಂಧೀಜಿ ಮೊದಲ ಏನಪ್ಪ ಅಂದ್ರೆ ದೇವರೇ ಸತ್ಯ ಅಂತ ಹೇಳಿದ್ರು. ನಂತರ ಏನಪ್ಪ ಅಂದ್ರ ರಾಷ್ಟ್ರೀಯ ಚಳವಳಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜೊತೆಗೆ ನಡೆದಿರುವಂತಹ ಒಂದು ಸಂವಾದದ ಪ್ರತಿಫಲ ಏನಾಯ್ತು ಅಂತಂದ್ರೆ ಅವರ ಜೊತೆಗಿರುವಂತಹ ಒಂದು ಒಡನಾಟ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾಮಾಜಿಕ ಸುಧಾರಕರ ಜೊತೆಗಿರುವಂತಹ ಒಂದು ಒಡನಾಟ ಗಾಂಧೀಜಿಯವರನ್ನ ಏನ್ ಮಾಡ್ತಂದ್ರೆ ಬದಲಾವಣೆ ಮಾಡಿತ್ತು. ಏನ್ ಬದಲಾವಣೆ ಮಾಡ್ತಂದ್ರೆ ದೇವರೇ ಸತ್ಯ ಅಂತ ಹೇಳುವಂತ ಗಾಂಧೀಜಿಯವರ ದೃಷ್ಟಿಯೊಳಗೆ ಏನಪ್ಪ ಅಂದ್ರೆ ಸತ್ಯವೇ ದೇವರು ಅನ್ನೋಂತ ಮಟ್ಟಿಗೆ ಏನಪ್ಪ ತಂದು ನಿಲ್ಲಿಸ್ತಾ ಇದೆ. ಹೀಗಾಗಿ ಏನಪ್ಪ ಅಂದ್ರ ಸಾಕಷ್ಟು ಇಲ್ಲಿ ಏನಂತಾರೆ ಬದಲಾವಣೆಗಳನ್ನ ಏನ್ ಮಾಡ್ತಿದ್ರು ಕಾಣ್ತೀವಿ. ಸೊ 19ನೇ ಶತಮಾನಕ್ಕಿಂತಲೂ ಮೊದಲು ಪ್ರಾಕೃತಿಕ ಸಂಪತ್ತು ಏನಪ್ಪ ಅಂದ್ರೆ ಬಹುತೇಕವಾಗಿ ಈ ಸಾರ್ವಜನಿಕರೇ ಬಳಸುವಂತ ಒಂದು ಸಂಪತ್ತಾಗಿತ್ತು. ಕೈಗಾರಿಕೀಕರಣ ಆಯ್ತು. ಕೈಗಾರಿಕೀಕರಣದ ಆದ ನಂತರ ಏನಪ್ಪ ಸಂಪತ್ತುಗಳ ಮೇಲೆ ಸರ್ಕಾರಗಳು ಮತ್ತು ಬಂಡವಾಳಶಾಹಿಗಳು ಏನ್ ಮಾಡ್ತಾರೆ ಅಂದ್ರ ಹಿಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಾಗ ಈ ಸ್ವಾಭಾವಿಕ ಸಂಪನ್ಮೂಲವಾಗಿರುವಂತಹ ಉರುವಲುಗಳ ಮೇಲೆ ಏನಪ್ಪ ಅಂದ್ರ ನಿರ್ಬಂಧವನ್ನು ಹೇರ್ತಾ ಇದಾರೆ. ಆ ನಿರ್ಬಂಧವನ್ನು ಹೇರುವಂತ ನಿಟ್ಟಿನೊಳಗೆ ಸಾಕಷ್ಟು ಕಾನೂನಾತ್ಮಕ ಕ್ರಮಗಳು ಏನ್ ಮಾಡ್ತಾ ಅಂದ್ರ ಜಾರಿಗೆ ಬರ್ತಾ ಇದಾವೆ. ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ಈ ಬುಡಕಟ್ಟು ಜನರು ತಾವೇ ವಾಸ ಮಾಡುವಂತ ಪರಿಸರ ಒಳಗ ಅವರಿಗೆ ಬಳಸಲಿಕ್ಕೆ ಬೇಕಾಗಿರುವಂತ ಉರುವಲನ್ನು ಪಡ್ಲಿಕ್ಕೆ ಅವಕಾಶವನ್ನು ಸಿಗದೇ ಇರುವಂತ ಸಂದರ್ಭದಲ್ಲಿ ಈ ಅವಕಾಶಗಳು ಸಿಗದೆ ಆದಂತ ಸಮಯದಲ್ಲಿ ಏನಂತ ಹಲವಾರು ಸಮಾಜ ಸುಧಾರಕರು ಏನ್ ಮಾಡ್ತಾರೆ ಧ್ವನಿಗಳನ್ನ ಎತ್ತಾ ಇದಾರೆ. ಆ ಹಿನ್ನೆಲೆಯೊಳಗ ಮೂಡಿ ಬಂದಿರುವಂತಹ ಚಳವಳಿಗಳು ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಾಮಾಜಿಕ ಚಳವಳಿಗಳಿರುವಂತಹ ಪರಿಸರ ಚಳವಳಿ ಆಗಿರ್ಬೋದು, ಮಹಿಳಾ ಚಳವಳಿ ಆಗಿರ್ಬೋದು ಮತ್ತು ರೈತ ಚಳವಳಿ ಏನ್ ಮಾಡ್ತಾರೆ ಇಲ್ಲಿ ಅರ್ಥೈಸ್ತೀವಿ. ಇಲ್ಲಿ ಸಾಮಾಜಿಕ ಚಳವಳಿ ಏನಪ್ಪ ಅಂದ್ರೆ ಎಲ್ಲಾ ಕಾಲಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಏನಂದ್ರೆ ಒಂದೇ ರೀತಿಯಾಗಿ ಒಂದಲ್ಲ ಒಂದು ರೀತಿಯೊಳಗೆ ಏನ್ ಮಾಡ್ತಾರೆ ನಡೀತಾ ಇರ್ತಾವ, ನಡೆದಿದ್ದಾವೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರ ಸಾಕಷ್ಟು ಸಾಮಾಜಿಕವಾಗಿರುವಂತಹ ಶಾಶ್ವತವಾಗಿರುವಂತಹ ಒಂದು ಪರಿಣಾಮಗಳನ್ನು ಕೂಡ ಏನಪ್ಪ ಅಂದ್ರೆ ಉಂಟು ಮಾಡಿದಾವೆ. ಉದಾಹರಣೆ ಹೇಳ್ಬೇಕಂದ್ರ ಈ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತ ಸ್ವಾತಂತ್ರ್ಯ ನಡೆದಿರುವಂತಹ ಸ್ವತಂತ್ರ ಹೋರಾಟಗಳಾಗಿರ್ಬೋದು, ರಾಜಕೀಯ ಸ್ವಾತಂತ್ರ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಏನ್ ಮಾಡ್ತಂದ್ರ ಶಾಶ್ವತವಾದ ಪರಿಣಾಮಗಳನ್ನ ನಮ್ಮ ಸಮಾಜದೊಳಗೆ ಉಂಟು ಮಾಡಿದಾವೆ. ಕೆಲವೊಂದಷ್ಟು ಚಳವಳಿಗಳು ಯಾವುದೇ ಪರಿಣಾಮಗಳನ್ನ ಉಂಟು ಮಾಡದೇನೂ ಇರ್ಬೋದು. ಹಂಗಾಗಿ ಏನಂದ್ರ
ಇವತ್ತ ಸಾಮಾಜಿಕ ಚಳವಳಿಯಿಂದ ಸಾಕಷ್ಟು ಪರಿಣಾಮಗಳನ್ನು ಕಾಣ್ತಾ ಇದ್ದೀವಿ. ಭಾರತದ ಚರಿತ್ರೆಯನ್ನು ಗಮನಿಸಿದಾಗ, ಭಾರತದ ಇತಿಹಾಸವನ್ನು ಗಮನಿಸಿದಾಗ ಈ ಸಾಮಾಜಿಕ ವ್ಯವಸ್ಥೆ ನಮ್ಮಲ್ಲಿ ಏನಪ್ಪಾ ಅಂದ್ರ ಗೋಚರಿಸುವಂತದ್ದಾಗಿರ್ಬೋದು. ಹೆಂಗಿರ್ತದಪ್ಪ ಅಂದ್ರ ಮತ್ತೆ ಮತ್ತೆ ಕಾಣಸಿಗುವಂತ ಒಂದು ಧಾರ್ಮಿಕ ಚಳವಳಿ ಆಗಿರ್ಬೋದು, ಭಕ್ತಿ ಪಂಥದ ಚಳವಳಿ ಆಗಿರ್ಬೋದು. ಇವೆಲ್ಲ ಏನಪ್ಪಾ ಅಂದ್ರ ಭಾರತದ ಸಾಮಾಜಿಕ ವ್ಯವಸ್ಥೆಯ ಸ್ವರೂಪವನ್ನು ಏನಪ್ಪಾ ಅಂದ್ರೆ ತೆಗೆದಿಡ್ತಾ ಇದಾವೆ. ಜಾತಿ ಧರ್ಮಾಧಾರಿತ ದಬ್ಬಾಳಿಕೆ, ದೌರ್ಜನ್ಯ, ಕರ್ಮ ಸಿದ್ಧಾಂತದ ಪರಂಪರೆ, ಜಮೀನ್ದಾರರು ಸಾಮಂತರ ಒಂದು ದೌರ್ಜನ್ಯ ಆಗಿರ್ಬೋದು, ಮತ್ತು ಅಪಮಾನಗಳ ವಿರುದ್ಧ ಮಹಾವೀರ, ಬುದ್ಧ, ಬಸವಣ್ಣ, ಶರಣರು, ಸೂಫಿಗಳು, ದಾಸರು, ಅಂಬೇಡ್ಕರ್ ಆಗಿರ್ಬೋದು, ಇವರೆಲ್ಲ ನಡೆಸಿರುವಂತಹ ಚಳವಳಿ ಜಾತಿ ಅವಮಾನ ಮತ್ತು ದೌರ್ಜನ್ಯಕ್ಕೆ ಒಳಗಿರುವಂತಹ ಜನರಲ್ಲಿ ಬಿಡುಗಡೆಯ ಬೆಳಕನ್ನ ತರಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತದೆ. ಆ ಮೂಲಕ ಸಾಮಾಜಿಕವಾದಂತಹ ಮೇಲುಮುಖ ಚಲನೆಗೆ ಸಾಕಷ್ಟು ಅವಕಾಶಗಳು ಏನಪ್ಪಾ ಅಂದ್ರೆ ಕೊಡ್ತಾ ಇದೆ. ಜೊತೆಗೆ ನಾವಿಲ್ಲಿ ಚಳವಳಿಯ ಉಗಮ ಮತ್ತು ವಿಕಾಸ ನೋಡ್ಬೇಕಾದ್ರೆ ಸಾಕಷ್ಟು ನಮಗೆ ಗೊತ್ತಿಲ್ಲದಂತೆನೆ ಅರಿವಿಲ್ಲದಂತೆನೆ ಸಾಕಷ್ಟು ಚಿಕ್ಕ ಪುಟ್ಟ ಘರ್ಷಣೆಗಳು ಏನಪ್ಪಾ ಅಂದ್ರೆ ಒಂದು ಸಾಮಾಜಿಕ ಗುಂಪುಗಳಲ್ಲಿ ನಡೀತಾ ಇದಾವೆ. ಆ ಕ್ಷಣಕ್ಕ ಉದ್ಭವಿಸಿ ಆರ್ನೆಸ್ಟ್ ಏನಪ್ಪಾ ಅಂದ್ರೆ ಮಾಯ ಆಗ್ತಿದಾವೆ. ಹಂಗಾಗಿ ಕೆಲವೊಂದಿಷ್ಟು ಸೀಮಿತವಾಗಿರುತ್ತ ಉದ್ದೇಶಕ್ಕೋಸ್ಕರವಾಗಿ ತಾತ್ಕಾಲಿಕ ಸಮಯದೊಳಗೆ ಸಂಚಲನ ಉಂಟು ಮಾಡಿದ್ರೆ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಚಳವಳಿಗಳ ಪ್ರಾರಂಭಿಕ ಹಂತದ ಗುರುತಿಸ್ತೀವಿ. ಮುಖ್ಯವಾಗಿ ಜನಮಂದೆ, ದೊಂಬಿ, ಗಲಭೆಗಳು ಏನಪ್ಪ ಮುಖ್ಯವಾಗಿ ಕಂಡು ಬರ್ತಾವ. ಈ ದೊಂಬೆ ಆಗಿರ್ಬೋದು, ಗಲಭೆಗಳಾಗಿರ್ಬೋದು ಯಾವುದೇ ರೀತಿ ಇರುವಂತಹ ಸಕಾರಾತ್ಮಕವಂತ ಪರಿಣಾಮಗಳನ್ನು ಪಡೆದೇ ನಡೀತಾ ಇರ್ತಾವ. ಹೀಗಾಗಿ ಇವುಗಳನ್ನ ಚಳವಳಿಯ ಆರಂಭಿಕ ಹಂತ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ಜನಮಂದೆ, ಜನರು ಆಕಸ್ಮಿಕವಾದಂತ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ತಾತ್ಕಾಲಿಕವಾಗಿ ನಡೆಸುವಂತ ಆಲೋಚನೆ, ಭಾವನೆ ಮತ್ತು ವರ್ತನೆಗಳನ್ನ ಏನ್ ಕರಿತೀವಿ ಸಮೂಹದ ವರ್ತನೆ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದೀವಿ, ರಸ್ತೆ ಅಪಘಾತ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ಜನ ಏನ್ ಮಾಡ್ತಾರೆ ಸೇರಿ ನಡೆಸುವಂತ ವರ್ತನೆ ಆಗಿರ್ಬೋದು. ಅದನ್ನ ನಾವು ಮುಂದೆ ಜನಮಂದಿಯ ವರ್ತನೆ ಅಂತ ಕೂಡ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಹಾಗಾಗಿ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವಂತ ಜನರಾಶಿಗೆ ಏನಂತ ಕರೆದ್ರಪ್ಪ ಅಂದ್ರ ಜನಮಂದಿ ಅಂತ ಕರಿತೀವಿ. ನೋಡಿ, ಜನಮಂದಿ ಅಂತಂದ್ರೆ ಏನಂದ್ರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವಂತ ಜನರಾಶಿನೇ ಜನಮಂದಿ ಅಂತ ಕರೆದ್ರಿ. ಉದಾಹರಣೆಗೆ ಚಲನಚಿತ್ರ ಮಂದಿರದ ಟಿಕೆಟ್ ಪಡೆಯಲಿಕ್ಕೆ ಮುತ್ತಿಗೆ ಹಾಕಿದಂತೆ ಸೇರುವಂತ ಜನಸ್ತೋಮ ಆಗಿರ್ಬೋದು, ರಸ್ತೆ ಅಪಘಾತ ವೀಕ್ಷಿಸಲಿಕ್ಕೆ ಸೇರುವಂತ ಜನರ ಗುಂಪಾಗಿರ್ಬೋದು. ಇದನ್ನ ಏನಂತ ಕರೆದ್ವಿ ಅಂದ್ರ ಜನಮಂದಿ ಅಂತ ಕರೆದ್ವಿ. ನೆಕ್ಸ್ಟ್ ದೊಂಬೆ ಅಥವಾ ಗಲಭೆ. ಜನಮಂದಿಯ ಮತ್ತೊಂದು ಮಾದರಿ ಯಾವುದು ಅಂತಂದ್ರೆ ದೊಂಬೆ ಅಥವಾ ಗಲಭೆ ಅಂತ ಕರಿತೀವಿ. ಹಿಂಸಾತ್ಮಕವಾಗಿರುವಂತ ಮತ್ತು ವಿನಾಶಾತ್ಮಕವಾಗಿರುವಂತ ಜನಮಂದಿಯ ವರ್ತನೆ ಏನಂತ ಕರಿತೀವಿ ಅಂದ್ರ ದೊಂಬೆ ಅಥವಾ ಗಲಭೆ ಅಂತ ಕರಿತೀವಿ. ಇಲ್ಲಿ ಜನಮಂದಿಯಲ್ಲಿ ಕಾಣುವಷ್ಟು ಕನಿಷ್ಠ ಮಟ್ಟದ ಉದ್ದೇಶ ಆಗಿರ್ಬೋದು, ಏಕತೆ ಆಗಿರ್ಬೋದು ಯಾವುದು ಕೂಡ ಏನಪ್ಪ ದೊಂಬೆ ಅಥವಾ ಗಲಭೆಯಲ್ಲಿ ಇರುವುದಿಲ್ಲ. ಹಂಗಾಗಿ ಈ ದೊಂಬೆ ಅಥವಾ ಗಲಭೆಗಳಲ್ಲಿ ಏನಪ್ಪ ವಿವಿಧ ಸಮಾಜಘಾತಕವಂತ ಗುಂಪುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ತಮ್ಮ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವಂತ ಉದ್ದೇಶದಿಂದಲೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡ್ತಾ ಏನ್ ಮಾಡ್ತಾರೆ ಮುಂದೆ ಹೋಗ್ತಾ ಇದಾವೆ. ಮೊದಲಿಗೆ ಏನಪ್ಪ ಗೊಂದಲವನ್ನು ಸೃಷ್ಟಿ ಮಾಡಿ, ಅಪಪ್ರಚಾರವನ್ನು ನಡೆಸಿ, ಗಲಭೆಗಳನ್ನು ಸೃಷ್ಟಿ ಮಾಡಿ ಅಪಾರವಾದಂತಹ ಜೀವ ಹಾನಿನ ಏನ್ ಮಾಡ್ತಂದ್ರ ಉಂಟು ಮಾಡ್ತಾವ. ಹಿಂಗಾಗಿ ಈ ದೊಂಬಿಗಳಲ್ಲಿ ಆಗಿರ್ಬೋದು ಅಥವಾ ಅವುಗಳಲ್ಲಿ ತೊಡಗಿರೋರಾಗಿರ್ಬೋದು ಅವರ ವರ್ತನೆಗೆ ನಿಶ್ಚಿತವಾಗಿರುವಂತಹ ಒಂದು ಗುರಿ ಇರೋದಿಲ್ಲ. ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರವಾದಂತಹ ಒಂದು ಸವಾಲುಗಳಂತಂದ್ರ ಈ ದೊಂಬಿ ಗಲಭೆಗಳನ್ನ ಗುರುತಿಸ್ತೀವಿ. ಉದಾಹರಣೆಗಳಂತಂದ್ರ ಕೋಮು ಗಲಭೆ, ಜಾತಿ ಗಲಭೆ, ಜನಾಂಗೀಯ ಕಲಹ, ರಾಜಕೀಯ ಗುಂಪುಗಳ ನಡುವಿನ ಸಂಘರ್ಷ ಆಗಿರ್ಬೋದು. ಇವನ್ನೆಲ್ಲವನ್ನ ಏನಪ್ಪ ಹೆಚ್ಚಾಗಿ ಕಾಣ್ತೀವಿ. ವಿಶೇಷವಾಗಿ ದೊಂಬಿ ಅಥವಾ ಗಲಭೆಗಳು ಸಾಮಾನ್ಯವಾಗಿ ನಗರ ಪಟ್ಟಣಗಳಲ್ಲಿ ಮಾತ್ರ ಏನಪ್ಪಾ ಅಂದ್ರ ನಡೀತಾ ಇರ್ತಾವ. ಇವತ್ತ ಗ್ರಾಮೀಣ ಪ್ರದೇಶಗಳು ಕೂಡ ಏನಾಗಾದ್ರೆ ವಿಸ್ತರಣೆ ಆಗಿದಾವ. ಹಾಗಾಗಿ ಜಾತಿ, ಭೂಮಿ, ರಾಜಕೀಯ ಕಾರಣಗಳು ಸೇರಿದಂತೆ ಹಲವಾರು ಪ್ರಚೋದಕ ಸನ್ನಿವೇಶಗಳು ಏನ್ ದೊಂಬಿ ಗಲಭೆಗಳು ಏನ್ ಮಾಡ್ತಂದ್ರ ಹೆಚ್ಚಿದವ. ಇವತ್ತ ಇಂತ ಒಂದು ಅನಿಯಂತ್ರಿತ ವರ್ತನೆಯಿಂದ ಸಮಾಜಘಾತಕ ಚಟುವಟಿಕೆ ಹೆಚ್ಚಾಗ್ತಾ ಇದಾವೆ. ಬಟ್ ಈ ದೊಂಬೆ ಆಗಿರ್ಬೋದು, ಗಲಭೆಗಳಿಗಿರ್ಬೋದು ಯಾವುದೇ ಪರ ಮತ್ತು ವಿರುದ್ಧ ದ್ವೇಷ ಅಂತ ಒಂದು ಮನೋಭಾವನೆ ಏನಪ್ಪಾ ಅಂದ್ರೆ ಇರುವುದಿಲ್ಲ. ಹಂಗಾದ್ರ ದೊಂಬಿ ಅಥವಾ ಗಲಭೆಗಳನ್ನ ಏನಪ್ಪಾ ಅಂದ್ರೆ ನಾವು ನಿಯಂತ್ರಿಸಬೇಕಾದ್ರೆ ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್, ರಕ್ಷಣಾ ಪಡೆ, ಕಾನೂನು ಈ ಸಾಧನೆಗಳ ಮೂಲಕ ಏನ್ ಮಾಡ್ತೀವಿ ಅಂದ್ರ ಈ ದೊಂಬಿ ಮತ್ತು ಗಲಭೆಗಳನ್ನ ಏನ್ ಮಾಡ್ತೀವಿ ಅಂದ್ರ ನಿಯಂತ್ರಿಸ್ತೀವಿ. ಇಲ್ಲಿಯವರೆಗೆ ಏನಪ್ಪಾ ಅಂದ್ರೆ ನಾವು ನಿನ್ನೆ ದಿವಸ ಏನ್ ಮಾಡಿದ್ವಿ ಅಂದ್ರ ನಿನ್ನೆ ದಿವಸ ಹಿಂದಿನ ತರಗತಿಯೊಳಗೆ ಏನ್ ಮಾಡಿದ್ರೆ ಇದನ್ನ ಅಧ್ಯಯನ ಮಾಡಿದ್ವಿ. ಸೊ ನೆಕ್ಸ್ಟ್ ಸಾಮಾಜಿಕ ಚಳುವಳಿಯ ಮುಂದುವರೆದಿರುವಂತಹ ಭಾಗ ಪರಿಸರ ಚಳುವಳಿಗಳು. ಎಸ್, ಪರಿಸರ ಚಳುವಳಿಗಳು. ಹಂಗಂತಂದ್ರ ಪರಿಸರ ಚಳುವಳಿ ಅಂತಂದ್ರೆ ಪರಿಸರದಲ್ಲಿರುವಂತಹ ಜೀವ ಜಗತ್ತಿನ ಸಂರಕ್ಷಣೆಗಾಗಿ. ನೋಡಿ, ಪರಿಸರದಲ್ಲಿರುವಂತಹ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ವಾತಾವರಣ ಅಂದ್ರೆ ಈ ಪರಿಸರದಲ್ಲಿರುವಂತಹ ಜೀವ ಜಗತ್ತಿನ ಸಂರಕ್ಷಣೆಯನ್ನ ನಾವು ವೈಜ್ಞಾನಿಕವಾಗಿ ಪ್ರತಿಪಾದಿಸುವಂತ ಚಳುವಳಿ ಯಾವುದು ಅಂತಂದ್ರೆ ಪರಿಸರ ಚಳುವಳಿ ಅಂತ ಏನ್ ಮಾಡ್ತೀವಿ ಗುರುತಿಸೋಣ. ಅಂದ್ರೆ ನಮ್ಮ ಪರಿಸರದಲ್ಲಿರುವಂತಹ ಜೀವ ಜಗತ್ತಿನ ಸಂರಕ್ಷಣೆಯನ್ನ ವೈಜ್ಞಾನಿಕವಾಗಿ ಪ್ರತಿಪಾದಿಸುವಂತ ಚಳುವಳಿನೇ
ಪರಿಸರ ಚಳವಳಿ ಅಂತ ಏನ್ ಮಾಡ್ತಿದ್ವಿ ಗುರುತಿಸ್ತೀವಿ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಭೂಮಿ, ಗಾಳಿ, ನೀರು ಸೇರಿದಂತೆ ಇಡೀ ಜೀವಮಂಡಲವನ್ನ ನಾಶ ಮಾಡುತ್ತಿರುವುದು ಮತ್ತು ಅದನ್ನ ಕಲುಷಿತ ಮಾಡುತ್ತಿರುವುದನ್ನು ನಾವು ಏನಂದ್ರೆ ವೈಜ್ಞಾನಿಕವಾಗಿ ಪ್ರತಿಭಟನೆ ಮಾಡುವುದನ್ನ ನಾವೇನಂತ ಕರಿತೀವಿ ಅಂದ್ರೆ ಪರಿಸರ ಚಳವಳಿ ಅಂತ ಕರಿತಾ ಇದೀವಿ. ನೋಡಿ ಏನಂತಂದ್ರೆ ಪರಿಸರದಲ್ಲಿರುವಂತಹ ಜೀವ ಜಗತ್ತಿನ ಸಂರಕ್ಷಣೆಯನ್ನ ವೈಜ್ಞಾನಿಕವಾಗಿ ಪ್ರತಿಪಾದಿಸುವಂತ ಚಳವಳಿ. ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಭೂಮಿ, ನಾವು ಉಸಿರಾಡಲಿಕ್ಕೆ ಬೇಕಾಗಿರುವಂತಹ ಗಾಳಿ ಆಗಿರ್ಬೋದು, ಕುಡಿಲಿಕ್ಕೆ ಬಳಸುವಂತ ನೀರಾಗಿರ್ಬೋದು, ಇವುಗಳನ್ನ ಸೇರಿದಂತೆ ಇಡೀ ಜೀವಮಂಡಲವನ್ನ ನಾಶ ಮಾಡುತ್ತಿರುವುದು, ಹಾಗೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕಲುಷಿತ ಮಾಡುತ್ತಿರುವುದನ್ನ ನಾವು ಏನ್ ಮಾಡ್ತಿದ್ವಿ ಅಂದ್ರ ವೈಜ್ಞಾನಿಕವಾಗಿ ವಿರೋಧಿಸುವಂತಹ ಪ್ರತಿಭಟಿಸುವಂತಹ ಒಂದು ಚಳವಳಿಯನ್ನ ಏನಂತ ಕರೆದ್ರಪ್ಪ ಅಂದ್ರೆ ಪರಿಸರ ಚಳವಳಿ ಅಂತ ಕರೆದಿವಿ. ಆದರೆ ಈ ಪರಿಸರ ಚಳವಳಿ ಏನ್ ದಿಢೀರನೆ ಒಮ್ಮೆಲೆ ಕಾಣಿಸಿಕೊಂಡಂತ ಚಳವಳಿ ಅಲ್ಲ. ಇದು ಹಲವಾರು ವರ್ಷಗಳ ನಿರಂತರವಾಗಿರುವಂತಹ ಒಂದು ಪ್ರಯತ್ನ. ಹಲವಾರು ವರ್ಷಗಳು ಪರಿಸರ ಆಗಿರ್ಬೋದು ಮತ್ತು ಪರಿಸರ ವಾಸಿಗಳ ಮೇಲೆ ನಡೆಸಿರುವಂತಹ ದೌರ್ಜನ್ಯಗಳಿಗೆ ಹುಟ್ಟಿಕೊಂಡಂತಹ ಪ್ರತಿರೋಧಗಳು ಏನ್ ಮಾಡ್ತಾ ಅಂದ್ರ ಈ ಚಳವಳಿಯಲ್ಲಿ ಕಾಣ್ತಾ ಇದ್ದಾವೆ. ನೋಡಿ, ಪರಿಸರ ಚಳವಳಿ ಅಂತ ದಿಢೀರ್ನೆ ಕಾಣಿಕೊಂಡಿರುವಂತಹ ಒಂದು ಚಳವಳಿ ಅಲ್ಲ, ಸಡನ್ ಆಗಿ ಏನಪ್ಪಾ ಅಂದ್ರೆ ಹುಟ್ಟಿಕೊಂಡಿರುವಂತಹ ಚಳವಳಿ ಅಲ್ಲ. ಹಲವಾರು ವರ್ಷಗಳು ಪರಿಸರ ಆಗಿರ್ಬೋದು, ಪರಿಸರ ವಾಸಿಗಳ ಮೇಲೆ ನಡೆಸಿರುವಂತಹ ದೌರ್ಜನ್ಯಗಳಿಗೆ ಹುಟ್ಟಿಕೊಂಡಿರುವಂತಹ ಪ್ರತಿರೋಧಗಳು ಏನಾಗ್ತದಪ್ಪ ಅಂದ್ರೆ ಈ ಚಳವಳಿಯಲ್ಲಿ ಕಂಡು ಬರ್ತಾ ಇದಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಜಾರ್ಖಂಡಿನ ಮುಕ್ತಿ ಮೋರ್ಚಾ ಚಳವಳಿ 1973ರಲ್ಲಿ ಪ್ರಾರಂಭವಾಗಿದ್ದರೂ ಕೂಡ, ನೋಡಿ ಜಾರ್ಖಂಡಿನ ಮುಕ್ತಿ ಮೋರ್ಚಾ ಚಳವಳಿ 1973 ಪ್ರಾರಂಭವಾಗಿದ್ದರೂ ಕೂಡ ಸುಮಾರು 1930ಕ್ಕೆ ಮೊದಲೇ ಆದಿವಾಸಿಗಳಲ್ಲಿರುವಂತಹ ವಿದ್ಯಾವಂತರು ಜಾರ್ಖಂಡ್ ಪ್ರದೇಶದ ಉಕ್ಕು ಸೇರಿದಂತೆ ಅನೇಕ ಸ್ವಾಭಾವಿಕ ಸಂಪನ್ಮೂಲಗಳ ಮೇಲೆ ಹೊರಗಿನ ಬಂಡವಾಳಶಾಹಿ ಕೈಗಾರಿಕೆಗಳ ಹಿಡಿತ ಸಾಧಿಸಿ ಸ್ಥಳೀಯರನ್ನ ಏನ್ ಮಾಡಿದಪ್ಪ ಅಂದ್ರೆ ನಿರ್ಗತೀಕರಣಕ್ಕೆ ಒಳಪಡಿಸಿದ್ದನ್ನ ವಿರೋಧಿಸಿದ್ದರು. ಏನ್ ಮಾಡಿದಪ್ಪ ಅಂದ್ರೆ 1973 ಏನಪ್ಪ ಅಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಳವಳಿ ಹುಟ್ಟುಕೊಂತು. ಈ ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಳವಳಿ ಹುಟ್ಟುಕೊಳ್ಳೋದಕ್ಕಿಂತ ಮುಂಚೆ 1973ಕ್ಕಿಂತ ಅದು 1973 ಆರಂಭ ಆಯ್ತು. ಆದರೆ ಅದಕ್ಕಿಂತಲೂ ಮುಂಚೆ ಅಂದ್ರೆ 1930ಕ್ಕೂ ಮೊದಲೇ ಜಾರ್ಖಂಡ್ ಪ್ರದೇಶದಲ್ಲಿ ಇದ್ದಿರುವಂತ ಆದಿವಾಸಿಗಳಲ್ಲಿದ್ದಂತ ವಿದ್ಯಾವಂತರು ಜಾರ್ಖಂಡ್ ಪ್ರದೇಶದ ಉಕ್ಕು ಸೇರಿದಂತೆ ಅನೇಕ ಸ್ವಾಭಾವಿಕ ಸಂಪನ್ಮೂಲಗಳ ಮೇಲೆ ಹೊರಗಿನ ಬಂಡವಾಳಶಾಹಿ ಕೈಗಾರಿಕೆಗಳು ಏನ್ ಮಾಡಿದ್ವಿ ಅಂದ್ರೆ ಹಿಡಿತ ಸಾಧಿಸಿ ಸ್ಥಳೀಯರನ್ನ ಏನ್ ಮಾಡಿದ್ವಿ ಅಂದ್ರೆ ನಿರ್ಗತೀಕರಣ ಮಾಡಿದ್ರು. ಸೊ ಹಂಗಾಗಿ ಸ್ಥಳೀಯರನ್ನ ನಿರ್ಗತೀಕರಣಕ್ಕೆ ಒಳಪಡಿಸಿದ್ದನ್ನ ವಿರೋಧಿಸಿದ್ದೇ ಜಾರ್ಖಂಡಿನ ಮುಕ್ತಿ ಮೋರ್ಚಾ ಚಳವಳಿ ಅಂತ ಗುರುತಿಸ್ತದೆ. ಇಂಥ ಶೋಷಣೆಗಳಿಂದ ಪ್ರಾರಂಭವಾಗಿರುವಂತಹ ಒಂದು ಪ್ರಮುಖವಾಗಿರುವಂತಹ ಪರಿಸರ ಚಳವಳಿಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಳವಳಿ ಕೂಡ ಒಂದು. ನೋಡಿ, ಹುಟ್ಟುಕೊಂಡಿದ್ದಾವಾಗ 1973 ಪ್ರಾರಂಭ ಆಯ್ತು. ಯಾವುದು? ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಳವಳಿ. ಆದರೆ 1930ಕ್ಕೂ ಮೊದಲೇ ಆದಿವಾಸಿಗಳಲ್ಲಿದ್ದಂತ ವಿದ್ಯಾವಂತರು ಜಾರ್ಖಂಡ್ ಪ್ರದೇಶದಲ್ಲಿ ಸ್ಥಾಪಿಸಲಾಗಿರುವಂತಹ ಉಕ್ಕು ಕೈಗಾರಿಕೆಗಳು, ಆ ಉಕ್ಕು ಸೇರಿದಂತೆ ಅನೇಕ ಸ್ವಾಭಾವಿಕ ಸಂಪನ್ಮೂಲಗಳ ಮೇಲೆ ಹೊರಗಿನ ಬಂಡವಾಳಶಾಹಿ ಕೈಗಾರಿಕೆಗಳು ಏನ್ ಮಾಡಿದಪ್ಪ ಅಂದ್ರೆ ಹಿಡಿತವನ್ನು ಸಾಧಿಸಿದ್ದು. ಆ ಹಿಡಿತವನ್ನು ಸಾಧಿಸೋದ್ರ ಮೂಲಕ ಅಲ್ಲಿರುವಂತಹ ಸ್ಥಳೀಯರನ್ನ, ಆದಿವಾಸಿಗಳನ್ನ ನಿರ್ಗತೀಕರಣಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಒಳಪಡಿಸಿದ್ರು. ಅದನ್ನ ವಿರೋಧಿಸಿ ನಡೆದಿರುವಂತಹ ಚಳವಳಿ ಯಾವುದು ಅಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಳವಳಿ ಅಂತ ಗುರುತಿಸ್ತಾ ಇದ್ದೀವಿ. ಇಂತಹ ಒಂದು ಶೋಷಣೆಗಳ ವಿರುದ್ಧ ಪ್ರಾರಂಭವಾದಂತಹ ಪ್ರಮುಖ ಪರಿಸರ ಚಳವಳಿಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕೂಡ ಒಂದಾಗಿದೆ. ವಿಶ್ವ ಬ್ಯಾಂಕ್ ಪ್ರಾಯೋಜಿತ ಅಭಿವೃದ್ಧಿ ಯೋಜನೆಗಳು, ನೋಡಿ, ವಿಶ್ವ ಬ್ಯಾಂಕ್ ಪ್ರಾಯೋಜಿತ ಅಭಿವೃದ್ಧಿ ಯೋಜನೆಗಳು ಆದಿವಾಸಿಗಳನ್ನ ಸ್ಥಳಾಂತರ ಮಾಡಲು ಪ್ರಾರಂಭಿಸಿದ ನಂತರ ಏನ್ ಮಾಡಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ನ ಪ್ರಾಯೋಜಿತ ಅಭಿವೃದ್ಧಿ ಯೋಜನೆಗಳು ಅಂದ್ರೆ ಅಭಿವೃದ್ಧಿ ಪರ ಯೋಜನೆಗಳು ಏನ್ ಮಾಡಿದಪ್ಪ ಅಂದ್ರೆ ಆದಿವಾಸಿಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಪ್ರಾರಂಭಿಸಿದ ನಂತರ ಹಲವಾರು ಪರಿಸರ ಚಳವಳಿಗಳೇನಾಗ್ತವೆ ಹುಡ್ಕೋತಾ ಇದಾವೆ. ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳ, ಜಲಸಂಪನ್ಮೂಲಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯ, ಇವುಗಳನ್ನೆಲ್ಲವನ್ನ ವಿರೋಧಿಸಿ ನಡೀತಿರುವಂತಹ ಚಳವಳಿಗಳಲ್ಲಿ ಪರಿಸರ ಚಳವಳಿ ಕೂಡ ಏನಪ್ಪಾ ಅಂದ್ರೆ ಒಂದಾಗಿದೆ. ನೋಡಿ, ಏನಪ್ಪಾ ಅಂದ್ರೆ ವಿಶ್ವ ಬ್ಯಾಂಕ್ನ ಪ್ರಾಯೋಜಿತ ಅಭಿವೃದ್ಧಿ ಯೋಜನೆಗಳು ಏನ್ ಮಾಡ್ತಾವ ಅಂದ್ರೆ ಈ ಆದಿವಾಸಿಗಳಂದ್ರ ಈ ಕಾಡುಗಳಲ್ಲಿ, ಅರಣ್ಯಗಳಲ್ಲಿ ವಾಸ ಮಾಡುತ್ತಿರುವಂತಹ ಬುಡಕಟ್ಟು ಜನಾಂಗಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಏನ್ ಪ್ರಾರಂಭ ಮಾಡಿದ್ರು.
ಯಾವಾಗ ಆ ಆದಿವಾಸಿಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೋ ಅವಾಗ ಏನಪ್ಪಾ ಅಂದ್ರೆ ಪರಿಸರ ಚಳವಳಿಗಳು ಏನಾಗ್ತಂದ್ರೆ ಪರಿಸರದ ರಕ್ಷಣೆಗೆ ಏನಂತಂದ್ರೆ ಹಲವಾರು ಚಳವಳಿಗಳು ಏನಾಗ್ತಂದ್ರೆ ಹುಟ್ಕೋತಾ ಇದಾವೆ. ಆನಂತರ ಜಾಗತಿಕ ತಾಪಮಾನದಲ್ಲಿ ಆಗಿರುವಂತಹ ಒಂದು ಹೆಚ್ಚಳ ಆಗಿರಬಹುದು, ಬದಲಾವಣೆ ಆಗಿರಬಹುದು, ಆಮೇಲೆ ಆ ಜಲ ಸಂಪನ್ಮೂಲಗಳಲ್ಲಿ ನಡೀತಿರುವಂತಹ ದೌರ್ಜನ್ಯ ಆಗಿರ್ಬೋದು, ಎಲ್ಲವನ್ನ ವಿರೋಧಿಸಿ ನಡೀತಿರುವಂತಹ ಚಳುವಳಿಗಳಲ್ಲಿ ಈ ಪರಿಸರ ಚಳುವಳಿ ಕೂಡ ಏನಪ್ಪಾ ಅಂದ್ರೆ ಒಂದಾಗಿದೆ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಪರಿಸರ ಚಳುವಳಿಗಳೇ ಆಗಿವೆ. ಜೀವ ಜಗತ್ತಿನ ಬಗ್ಗೆ ಮಹತ್ವದ ಬಗ್ಗೆ ಅಂದ್ರೆ ಜೀವ ಜಗತ್ತಿನ ಮಹತ್ವದ ಬಗ್ಗೆ ಶೈಕ್ಷಣಿಕ ವಲಯ ಮತ್ತು ಬುದ್ಧಿಜೀವಿಗಳು ಹಾಗೇನೆ ಸಾಮಾಜಿಕ ಕಾರ್ಯಕರ್ತರು ಸ್ಥಳೀಯ ಜನರ ಜೊತೆಗೆ ಸೇರಿ ಪರಿಸರದ ಸಂರಕ್ಷಣೆಗಾಗಿ ಹಲವಾರು ಸಾಮೂಹಿಕ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಏನಂದ್ರೆ ಜೀವ ಜಗತ್ತಿನ ಮಹತ್ವದ ಬಗ್ಗೆ ಶೈಕ್ಷಣಿಕ ವಲಯ ಆಗಿರ್ಬೋದು, ಬುದ್ಧಿಜೀವಿಗಳಾಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಅವರ ಜೊತೆಗೆ ಸ್ಥಳೀಯ ಜನರೆಲ್ಲರೂ ಕೂಡಿಕೊಂಡು ಏನ್ ಮಾಡಿದಾರಪ್ಪ ಅಂದ್ರ ಪರಿಸರದ ಸಂರಕ್ಷಣೆಗಾಗಿ ಸಾಮೂಹಿಕ ಪ್ರತಿಭಟನೆಗಳು ಏನಪ್ಪಾ ನಡೆಸ್ತಾ ಇದಾರಲ್ಲ ಅಂತ ಒಂದು ಪ್ರತಿಭಟನೆಗಳು ಏನಪ್ಪಾ ಅಂದ್ರ ನಾವು ಇವತ್ತು ನೋಡ್ತಾ ಇದೀವಿ. ಸೊ ಅಂತ ಪ್ರತಿಭಟನೆಗಳು ಏನಪ್ಪಾ ಅಂದ್ರೆ ಮೊದಲನೇದಾಗಿ ಚಿಪ್ಕೋ ಚಳುವಳಿ ನೋಡಿ, ಪರಿಸರದ ಸಂರಕ್ಷಣೆಗಾಗಿ ಸ್ಥಳೀಯ ಜನರು, ಶೈಕ್ಷಣಿಕ ವಲಯ, ಬುದ್ಧಿಜೀವಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸೇರಿಕೊಂಡು ಏನಪ್ಪಾ ಅಂದ್ರ ಈ ಪರಿಸರದ ಸಂರಕ್ಷಣೆಗಾಗಿ ಸಾಕಷ್ಟು ಪ್ರತಿಭಟನೆಗಳು ಮಾಡಿದಾರ. ಅಂತ ಪ್ರತಿಭಟನೆಗಳಲ್ಲಿ ಮೊದಲನೇದು ಯಾವುದು ಅಂದ್ರ ಚಿಪ್ಕೋ ಚಳುವಳಿ. ಹಂಗಾದ್ರೆ ಚಿಪ್ಕೋ ಚಳುವಳಿ ಬಗ್ಗೆ ಹೇಳ್ಬೇಕಂದ್ರೆ ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ನೋಡಿ, ಇದು ಎಲ್ಲಿ ನಡೀತದಪ್ಪ ಅಂದ್ರೆ ಚಿಪ್ಕೋ ಚಳುವಳಿ ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಜಿಲ್ಲೆಯ ರನ್ನಿ ಗ್ರಾಮದಲ್ಲಿ. ಯಾವ ಗ್ರಾಮದಲ್ಲಿ? ರನ್ನಿ ಗ್ರಾಮ. ಯಾವ ರಾಜ್ಯ? ಉತ್ತರ ಪ್ರದೇಶ. ಯಾವ ಜಿಲ್ಲೆ? ತೆಹರಿ ಗರ್ವಾಲ್. ನೋಡಿ, ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಜಿಲ್ಲೆಯ ರನ್ನಿ ಗ್ರಾಮದಲ್ಲಿ 2500 ಮರಗಳನ್ನ ಸರ್ಕಾರ ಕಡಿಯಲಿಕ್ಕೆ ಅನುಮತಿಯನ್ನು ಏನ್ ನೀಡಿತ್ತು. ಯಾಕೆ ನೀಡಿತ್ತು ಅಂದ್ರೆ ಚಿಪ್ಕೋ ಚಳುವಳಿ ನೋಡಿ 1974 ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಅನ್ನುವಂತ ಒಂದು ಜಿಲ್ಲೆಯಲ್ಲಿ ರೆನ್ನಿ ಅನ್ನುವಂತ ಒಂದು ಗ್ರಾಮದೊಳಗ 2500 ಮರಗಳನ್ನ ಸರ್ಕಾರ ಕಡಿಲಿಕ್ಕೆ ಏನ್ ಮಾಡಿತಂದ್ರೆ ಅನುಮತಿಯನ್ನು ನೀಡಿತು. ಸೊ ಅವಾಗ ಏನಪ್ಪಾ ಅಂದ್ರ ಯಾವಾಗ ಸರ್ಕಾರ ಮರಗಳನ್ನ ಕಡಿಲಿಕ್ಕೆ ಅನುಮತಿ ನೀಡ್ತದೋ ಹಿಂಗಾಗಿ ಏನಪ್ಪಾ ಅಂದ್ರೆ ಅರಣ್ಯ ನಾಶ ಆಗ್ತದೆ, ಪರಿಸರ ಹಾಳಾಗ್ತದೆ ಅಂತ ತಿಳಿಕೊಂಡಿರುವಂತಹ ಸ್ಥಳೀಯ ಮಹಿಳೆಯರು, ಅಲ್ಲಿರುವಂತಹ ರನ್ನಿ ಗ್ರಾಮದಲ್ಲಿರುವಂತಹ ಮಹಿಳೆಯರು ಏನ್ ಮಾಡ್ತಾರಪ್ಪ ಅಂದ್ರೆ ತಾವೇ ಮುಂದವಾಗಿ ತಾವೇ ನಾಯಕತ್ವ ವಹಿಸಿಕೊಂಡು ಏನಪ್ಪ ಅಂದ್ರೆ ಯಾವ ಆಮಿಷಗಳಿಗೆ ಬೆದರಿಕೆಗಳಿಗೆ ಮಣಿಯದೆ ಮರಗಳನ್ನ ತಪ್ಪಿಕೊಂಡು ಅಪ್ಪಿಕೋ ಚಳವಳಿ ಆರಂಭಿಸ್ತಾ ಇದ್ದಾರೆ. ಇದು ನಡೆದದ್ದು ಯಾವಾಗ? 1974 ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿರುವಂತಹ ರೆನ್ನಿ ಎಂಬ ಗ್ರಾಮದೊಳಗೆ 2500 ಮರಗಳನ್ನ ಸರ್ಕಾರ ಕಡಿಯಲಿಕ್ಕೆ ಅನುಮತಿಯನ್ನು ನೀಡಿದಾಗ ಗಿಡ ಮರಗಳನ್ನ ಕಡಿದದ್ದೇ ಆದ್ರೆ ಅರಣ್ಯ ನಾಶ ಆಗ್ತದೆ, ಜೊತೆಗೆ ಪರಿಸರ ಹಾಳಾಗ್ತದೆ ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿರುವಂತಹ ಮಹಿಳೆಯರೇ ಮುಂದಾಗಿ ಯಾವ ಆಮಿಷಗಳಿಗೆ ಬೆದರಿಕೆಗಳಿಗೆ ಮಣಿಯದೆ ಮರಗಳನ್ನ ತಬ್ಬಿಕೊಂಡು ಅಪ್ಪಿಕೋ ಅನ್ನುವಂತ ಚಳವಳಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಪ್ರಾರಂಭಿಸ್ತಾ ಇದಾರೆ. ಇದು ಏನ್ ನಡೆದಿದ್ದೇವಪ್ಪ ಅಂದ್ರೆ 1974 ಈ ಚಳವಳಿ ಏನ್ ಮಾಡ್ತದಪ್ಪ ಅಂದ್ರ ಒಬ್ಬ ಮಹಿಳೆಯ ಸಮಯ ಸ್ಫೂರ್ತಿಯಾದರೂ ಕೂಡ ಈ ಚಳವಳಿ ಅಪ್ಪಿಕೋ ಅಥವಾ ಚಿಪ್ಕೋ ಚಳವಳಿ ಏನಪ್ಪಾ ಅಂದ್ರ ಒಬ್ಬ ಮಹಿಳೆಯ ಸಮಯ ಸ್ಫೂರ್ತಿಯಾದರೂ ಕೂಡ ಅದರ ಪರಿಣಾಮ ಬಹಳಷ್ಟು ದೂರಗಾಮಿಯಾಗಿರುವಂತದ್ದು. ಇದರಿಂದ ಏನಾಗ್ತದಪ್ಪ ಅಂದ್ರೆ ಸರ್ಕಾರ ನೀಡಿರುವಂತ ಅನುಮತಿ ಏನಾಗ್ತದೆ ರದ್ದಾಗ್ತದೆ. ಏನಂತ ಅನುಮತಿ ಕೊಟ್ಟಿದ್ರು? 2500 ಮರಗಳನ್ನ ಸರ್ಕಾರ ಕಡಿಲಿಕ್ಕೆ ಅನುಮತಿಯನ್ನು ಕೊಡುತ್ತೆ. ಯಾವಾಗ ಮಹಿಳೆಯರು ಕೂಡಿಕೊಂಡು ಮರಗಳನ್ನ ಅಪ್ಪಿಕೊಂಡು ಮರಗಳನ್ನ ತಪ್ಪಿಕೊಂಡು ಏನ್ ಮಾಡ್ತಾರಪ್ಪ ಚಳುವಳಿನ ಆರಂಭಿಸ್ತಾರ. ಅದರ ಪರಿಣಾಮ ಏನಪ್ಪಾ ಅಂದ್ರ ಸರ್ಕಾರ ಮರಗಳನ್ನ ಕಡಿಲಿಕ್ಕೆ ನೀಡಿರುವಂತ ಅನುಮತಿ ಏನಾಗ್ತದ ರದ್ದಾಗ್ತದೆ, ವಾಪಸ್ ತೆಗೆದುಕೊಳ್ತಾ ಇದಾರೆ. ಎರಡನೇದಾಗಿ ಕರ್ನಾಟಕದಲ್ಲಿ ನಡೆದಿರುವಂತಹ ಅಪ್ಪಿಕೋ ಚಳವಳಿ. ಎರಡನೇ ಚಳವಳಿ ಯಾವ್ದಂದ್ರೆ ಅಪ್ಪಿಕೋ ಚಳವಳಿ ನೋಡಿ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಇದೆಲ್ಲ ನಡೀತದಪ್ಪ ಅಂದ್ರೆ ಕರ್ನಾಟಕದೊಳಗ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಎಂಬ ಗ್ರಾಮದ ರೈತರು ನೋಡಿ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದ ರೈತರು 1983ರಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭಿಸ್ತಾ ಇದ್ದಾರೆ.
ಕಲಸೆ ಎಂದು ಕರೆಯಲ್ಪಡುವಂತಹ ಅರಣ್ಯದಲ್ಲಿ ನೋಡಿ, ಯಾವ ಅರಣ್ಯದಲ್ಲಿ? ಕಲಸೆ ಎಂದು ಕರೆಯಲ್ಪಡುವಂತಹ ಅರಣ್ಯದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ, ಅಂದ್ರೆ ಮರಗಳನ್ನು ಕಡಿಲಿಕ್ಕೆ ಏನಂತಂದ್ರೆ ಗುತ್ತಿಗೆದಾರ ಏನಂತಾರೆ ಬಂದಾಗ ಅದನ್ನ ತಡೆಯಲು ಸ್ಥಳೀಯ ಜನರು ಏನ್ ಮಾಡ್ತಾರೆ, ಮರಗಳನ್ನ ಅಪ್ಪಿಕೊಳ್ಳೋದ್ರ ಮೂಲಕ ಏನಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವಾಗ? 1983ರಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಎಂಬ ಗ್ರಾಮದ ರೈತರು ಯಾವ ಅರಣ್ಯದಲ್ಲಿ? ಕಲಸೆ ಅನ್ನುವಂತ ಒಂದು ಅರಣ್ಯದಲ್ಲಿ ಗುತ್ತಿಗೆದಾರರು ಏನಂತಾರೆ ಮರಗಳನ್ನ ಕಡಿಲಿಕ್ಕೆ ಬಂದಾಗ ಅದನ್ನ ತಡೆಯುವಂತ ಉದ್ದೇಶಕ್ಕಾಗಿ ಅಲ್ಲಿರುವಂತಹ ಸ್ಥಳೀಯರು ಏನ್ ಮಾಡ್ತಾರೆ ಅಂತ, ಸ್ಥಳೀಯ ಜನರ ಮರಗಳನ್ನ ಅಪ್ಪಿಕೊಳ್ಳೋದ್ರ ಮೂಲಕ ಏನಂತಾರೆ ಪ್ರತಿಭಟನೆ ಮಾಡ್ತಾರ. ಕೇವಲ ಮರಗಳನ್ನ ಕಡಿಯುವುದಷ್ಟೇ ಅಲ್ಲ, ಮರಗಳ ಕಳ್ಳ ಸಾಗಾಣಿಕೆಯನ್ನು ತಪ್ಪಿಸುವುದು, ಗಿಡ ಮರಗಳನ್ನ ಬೆಳೆಸುವುದು ಮತ್ತು ಪರಿಸರ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವನ್ನ ಮೂಡಿಸುವುದೇ ಅಲ್ಲಿರುವಂತಹ ರೈತರ ಉದ್ದೇಶವಾಗಿತ್ತು ನೋಡಿ. ಅಪ್ಪಿಕೋ ಚಳುವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದ ರೈತರು 1983ರೊಳಗೆ ಏನಪ್ಪಾ ಅಂದ್ರೆ ಅಪ್ಪಿಕೋ ಚಳುವಳಿ ನಡೆಸ್ತಾ ಇದ್ದಾರೆ. ಯಾವ ಅರಣ್ಯದಲ್ಲಿ? ಕಲಸೆ ಎನ್ನುವಂತ ಒಂದು ಅರಣ್ಯದಲ್ಲಿ. ಕಲಸೆ ಎಂದು ಕರೆಯಲ್ಪಡುವಂತ ಅರಣ್ಯದಲ್ಲಿ ಗುತ್ತಿಗೆದಾರರ ಏನಪ್ಪಾ ಮರಗಳನ್ನ ಕಡಿಯಲಿಕ್ಕೆ ಬಂದಾಗ ಅದನ್ನ ತಡೆಯುವಂತ ಉದ್ದೇಶಕ್ಕಾಗಿ ಅಲ್ಲಿರುವಂತಹ ಸ್ಥಳೀಯ ಜನರು ಏನ್ ಮಾಡ್ತಾರೆ, ಮರಗಳನ್ನ ಅಪ್ಪಿಕೊಳ್ಳುವುದರ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇವಲ ಮರಗಳನ್ನ ಕಡಿಯುವುದಷ್ಟೇ ಅಲ್ಲ, ಮರಗಳ ಕಳ್ಳ ಸಾಗಾಣಿಕೆಯನ್ನು ತಪ್ಪಿಸುವುದಾಗಿರ್ಬೋದು, ಗಿಡ ಮರಗಳನ್ನ ಬೆಳೆಸುವುದಾಗಿರ್ಬೋದು, ಅಥವಾ ಪರಿಸರದ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವನ್ನ ಮೂಡಿಸುವಂತ ಉದ್ದೇಶಕ್ಕಾಗಿ ಏನಪ್ಪಾ ಅಂದ್ರ ಈ ರೈತರ ನಡೆಸುವಂತ ಚಳವಳಿ ಯಾವ್ದಾಗಿತ್ತಪ್ಪ ಅಂದ್ರೆ ಕರ್ನಾಟಕದ ಅಪ್ಪಿಕೋ ಚಳವಳಿಯಾಗಿತ್ತು. ಇನ್ನು ಮೂರನೇದಾಗಿ ನರ್ಮದಾ ಬಚಾವೋ ಆಂದೋಲನ. ಮೂರನೇ ಚಳವಳಿ ಯಾವುದು ಅಂದ್ರೆ ನರ್ಮದಾ ಬಚಾವೋ ಆಂದೋಲನ. ಇದು ನಡೆದದ್ದು ಗುಜರಾತ್ ರಾಜ್ಯದ ಸರ್ದಾರ್ ಸರೋವರದ ಯೋಜನೆಯಡಿಯಲ್ಲಿ. ನರ್ಮದಾ ಬಚಾವೋ ಆಂದೋಲನ ನಡೆದಿರುವಂತದ್ದು ಏನಪ್ಪಾ ಅಂದ್ರೆ ಗುಜರಾತ್ ರಾಜ್ಯದ ಸರ್ದಾರ್ ಸರೋವರದ ಯೋಜನೆಯಡಿಯಲ್ಲಿ ನರ್ಮದಾ ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟುಗಳ ನಿರ್ಮಾಣ ಅಲ್ಲಿರುವಂತಹ ಸ್ಥಳೀಯ ಜನರನ್ನ, ಬುಡಕಟ್ಟು ಜನರನ್ನ ಏನ್ ಮಾಡಪ್ಪ ಅಂದ್ರೆ ನಿರ್ಗತೀಕರಣಕ್ಕೆ ಒಳಪಡಿಸ್ತಾ ಇದೆ ನೋಡಿ. ಏನಾಗ್ತದೆ? ಗುಜರಾತ್ ರಾಜ್ಯದ ಪ್ರಮುಖವಾಗಿರುವಂತಹ ನದಿ ಯಾವ್ದಂದ್ರೆ ನರ್ಮದಾ ನದಿ. ಆ ನರ್ಮದಾ ನದಿಗೆ ಏನಂದ್ರೆ ಸರ್ದಾರ್ ಸರೋವರ ಅನ್ನುವಂತ ಯೋಜನೆ ಅಡಿಯಲ್ಲಿ ಕಟ್ಟಲಾಗಿರುವಂತಹ ಅಣೆಕಟ್ಟುಗಳ ನಿರ್ಮಾಣ ಏನ್ ಮಾಡ್ತದಪ್ಪ ಅಂದ್ರೆ ಇರುವಂತಹ ಸ್ಥಳೀಯ ಜನರನ್ನ ಮತ್ತು ಬುಡಕಟ್ಟು ಜನರನ್ನ ನಿರ್ಗತೀಕರಣಕ್ಕೆ ಏನಂತಾರೆ ಒಳಪಡಿಸ್ತಾ ಇದೆ. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಜನರನ್ನ, ಬುಡಕಟ್ಟು ಜನರಾಗಿರ್ಬೋದು, ಸ್ಥಳೀಯರನ್ನ ಏನಪ್ಪ ನಿರ್ಗತೀಕರಣಕ್ಕೆ ಒಳಪಟ್ಟಾಗ ಅರಣ್ಯ ನಾಶ, ಪರಿಸರ ನಾಶ, ಜೀವ ಸಂಕುಲಕ್ಕೆ ತೊಂದರೆ ಆಗುತ್ತದನ್ನ ವೈಜ್ಞಾನಿಕವಾಗಿ ತಿಳಿದು ಏನ್ ಮಾಡಿದ್ರೆ ಅಂದ್ರೆ ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಆಶಯದಿಂದ ಪರಿಸರ ಪ್ರೇಮಿ ಇರುವಂತಹ ಮೇಧಾ ಪಾಟ್ಕರ್ ಅವರ ನೇತೃತ್ವದಲ್ಲಿ ಏನಾಗ್ತದಪ್ಪ ಅಂದ್ರೆ ಗುಜರಾತ್ ರಾಜ್ಯದ ಸರ್ದಾರ್ ಸರೋವರ ಅನ್ನುವಂತ ಯೋಜನೆ ಅಡಿಯಲ್ಲಿ ಗುಜರಾತ್ ರಾಜ್ಯದ ಪ್ರಮುಖವಾಗಿರುವಂತಹ ನದಿ ಯಾವುದು ಅಂದ್ರೆ ನರ್ಮದಾ. ಈ ನರ್ಮದಾ ನದಿಗೆ ಕಟ್ಟಲಾಗಿರುವಂತಹ ಅಣೆಕಟ್ಟಿನ ನಿರ್ಮಾಣ ಅಲ್ಲಿರುವಂತಹ ಸ್ಥಳೀಯ ಜನರನ್ನ ಮತ್ತು ಬುಡಕಟ್ಟು ಜನರನ್ನ ಏನಪ್ಪ ನಿರ್ಗತಿಕರಣಕ್ಕೆ ಒಳಪಡಿಸ್ತಾ ಇದೆ. ಹಂಗಾಗಿ ಅರಣ್ಯ ನಾಶ ನೋಡಿ, ಅದೇನಾಗ್ತದಪ್ಪ, ಅಣೆಕಟ್ಟು ನಿರ್ಮಾಣ ಮಾಡಿದ್ರೆ ಅಲ್ಲಿರುವಂತಹ ಅರಣ್ಯ ನಾಶ ಆಗ್ತದೆ, ಪರಿಸರ ನಾಶ ಆಗ್ತದೆ, ಜೊತೆಗೆ ಜೀವ ಸಂಕುಲಗಳಿಗೆ ತೊಂದರೆ ಆಗುತ್ತೆ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊಂಡು ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಅಲ್ಲಿರುವಂತಹ ಅರಣ್ಯವನ್ನ, ಪರಿಸರವನ್ನ, ಜೀವ ಸಂಕುಲಗಳನ್ನ ಏನಪ್ಪಾ ಅಂದ್ರ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಒಂದು ಆಶಯದಿಂದ ಪರಿಸರ ಪ್ರೇಮಿಯಾಗಿರುವಂತಹ ಮೇಧಾ ಪಾಟ್ಕರ್ ಅವರ ನೇತೃತ್ವದೊಳಗೆ ಏನಪ್ಪಾ ಅಂದ್ರ ಈ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಬಹು ದೀರ್ಘಕಾಲ ಬಹುದೊಡ್ಡ ಚಳವಳಿ ಏನಪ್ಪಾ ಅಂದ್ರ ಇಲ್ಲಿ ನರ್ಮದಾ ನದಿಯ ಸುತ್ತಮುತ್ತ ಏನ್ ನಡೆಸಲಾಗ್ತದೆ, ಅದೇ ನರ್ಮದಾ ಬಚಾವೋ ಆಂದೋಲನ. ನರ್ಮದಾ ಬಚಾವೋ ಆಂದೋಲನ ಮೀನ್ಸ್ ಏನಪ್ಪಾ ಅಂದ್ರೆ ಆ ನರ್ಮದಾ ಅಣೆಕಟ್ಟನ್ನ ಕಟ್ಟುವುದರ ವಿರುದ್ಧವಾಗಿ. ನರ್ಮದಾ ನದಿ ಅಣೆಕಟ್ಟನ್ನು ಕಟ್ಟಿದ್ದೆ ಆದ್ರೆ ಏನಾಗ್ತದಪ್ಪ ಅಂದ್ರೆ ಅರಣ್ಯ ನಾಶ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಪ್ರದೇಶ ಏನಾಗ್ತದಪ್ಪ ಅಂದ್ರೆ ನೀರೊಳಗೆ ಏನಪ್ಪ ಮುಳುಗಡೆ ಆಗ್ತದೆ, ಅಲ್ಲಿರುವಂತಹ ಪರಿಸರ ನಾಶ ಆಗ್ತದೆ, ಹಲವಾರು ಜೀವ ಸಂಕುಲಗಳು ಏನಾಗ್ತದೆ ನಾಶ ಆಗ್ತಾ ಇದಾವೆ. ಅದನ್ನ ಮನಗಂಡಿರುವಂತಹ ಪರಿಸರ ಪ್ರೇಮಿ ಅಂದ್ರೆ ಆ ಪರಿಸರವನ್ನು ಸಂರಕ್ಷಣೆ ಮಾಡಲೇಬೇಕು ಅನ್ನುವಂತ ಆಶಯದಿಂದ ಪರಿಸರ ಪ್ರೇಮಿ ಇರುವಂತಹ ಮೇಧಾ ಪಾಟ್ಕರ್ ಅವರ ನೇತೃತ್ವದೊಳಗೆ ಏನಪ್ಪ ಅಂದ್ರೆ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಬಹು ದೊಡ್ಡದಾಗಿರುವಂತಹ ಬಹು ದೀರ್ಘಕಾಲ ಏನ್ ಮಾಡ್ತಾರೆ ಅಂದ್ರೆ ಈ ಚಳವಳಿ ನರ್ಮದಾ ನದಿ ಸುತ್ತಮುತ್ತ ಏನಪ್ಪ ನಡೆಸ್ತಾ ಇದಾರ. ಸೊ ಅದೇ ಯಾವ್ದಂದ್ರ ನರ್ಮದಾ ಬಚಾವೋ ಆಂದೋಲನ. ನೆಕ್ಸ್ಟ್ ನಾಲ್ಕನೇದಾಗಿ ಮೌನ ಕಣಿವೆ ಆಂದೋಲನ. ಮತ್ತೊಂದು ಪ್ರಮುಖವಾಗಿರುವಂತಹ ಪರಿಸರ ಚಳವಳಿ ಯಾವುದು ಅಂತಂದ್ರೆ ಮೌನ ಕಣಿವೆ ಆಂದೋಲನ.
ಇದು ನಡೆದದ್ದು ಕೇರಳದ ಪಾಲ್ಘಾಟ್ ತಾಲೂಕಿನ ಮೌನ ಕಣಿವೆಯಲ್ಲಿ. ನೋಡಿ, ಕೇರಳದ ಪಾಲ್ಘಾಟ್ ತಾಲೂಕಿನ ಮೌನ ಕಣಿವೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿರುವಂತಹ ಅಣೆಕಟ್ಟಿನ ನಿರ್ಮಾಣದಿಂದ, ಇದು ಕೂಡ ಏನಪ್ಪ ಅಂದ್ರೆ ಮೌನ ಕಣಿವೆಯಲ್ಲಿ ಅಂದ್ರೆ ಕೇರಳದ ಪಾಲ್ಘಾಟ್ ತಾಲೂಕಿನ ಮೌನ ಕಣಿವೆಯೊಳಗೆ ಏನಪ್ಪಾ ಅಂದ್ರೆ ಏನು ಸ್ಥಾಪನೆ ಮಾಡ್ಬೇಕಂತ ಪ್ರಯತ್ನ ಪಟ್ಟಿದ್ರು ಅಂದ್ರೆ ಅಣೆಕಟ್ಟನ್ನ ನಿರ್ಮಾಣ ಮಾಡ್ಬೇಕಂತ ಏನ್ ಉದ್ದೇಶ ಮಾಡಿದ್ರು. ಹಂಗಾಗಿ ಆ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರ ನಾಶದ ಜೊತೆಗೆ ಪರಿಸರ ನಾಶವಾಗುವುದಷ್ಟೇ ಅಲ್ಲದೆ ಅನೇಕ ಜೀವ ಪ್ರಭೇದಗಳು ಜೀವಿಸಲಿಕ್ಕೆ ತೊಂದರೆ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ ಏನಾಗ್ತದಪ್ಪ ಅಂದ್ರೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರೆ ಅದರ ಹಿನ್ನೀರಿನೊಳಗೆ ಸಾಕಷ್ಟು ಅರಣ್ಯ ಪ್ರದೇಶ ಏನಾಗ್ತದೆ, ಮುಳುಗಡೆ ಆಗ್ತದೆ. ಸೊ ಹಂಗಾಗಿ ಪರಿಸರ ನಾಶ ಆಗ್ತದೆ. ಆ ಪರಿಸರ ನಾಶದ ಜೊತೆಗೆ ಅನೇಕ ಜೀವ ಪ್ರಭೇದಗಳು ಜೀವಿಸಲಿಕ್ಕೆ ತೊಂದರೆ ಆಗ್ತದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು, ನೋಡಿ ಕೇರಳದ ಶಾಸ್ತ್ರ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗ ಆಸಕ್ತರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಮೌನ ಕಣಿವೆಯಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಉದ್ದೇಶಿಸಲಾಗಿರುವಂತಹ ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ ಚಳವಳಿಯನ್ನು ನಡೆಸ್ತಾ ಇದ್ದಾರೆ. ಈ ಚಳವಳಿ ಅನೇಕ ಜೀವ ಸಂಕುಲಗಳನ್ನ ಸಂರಕ್ಷಣೆ ಮಾಡುವಲ್ಲಿ ಏನಾಗ್ತಿತ್ತು ಯಶಸ್ವಿ ಆಗ್ತಾ ಇದೆ. ಏನಾಗ್ಬಿಡುತ್ತಂದ್ರೆ ಆ ಕೇರಳದ ಪಾಲ್ಘಾಟ್ ತಾಲೂಕಿನ ಮೌನ ಕಣಿವೆಯೊಳಗೆ ಏನ ಅಣೆಕಟ್ಟನ್ನು ನಿರ್ಮಾಣ ಮಾಡ್ಬೇಕಂತ ಉದ್ದೇಶ ಹೊಂದಿತ್ತು, ಆ ಉದ್ದೇಶ ಆ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರ ನಾಶ ಆಗ್ತದೆ, ಜೊತೆಗೆ ಅನೇಕ ಜೀವ ಪ್ರಭೇದಗಳು ಜೀವಿಸ್ಲಿಕ್ಕೆ ತೊಂದರೆ ಆಗ್ತದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಕೇರಳದ ಶಾಸ್ತ್ರ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗ ಆಸಕ್ತರು ಏನ್ ಮಾಡ್ತಾರೆ ಅಂದ್ರೆ ಈ ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ ಚಳವಳಿ ನಡೆಸ್ತಾ ಇದ್ದಾರೆ. ಆ ಚಳವಳಿ ಸಾಕಷ್ಟು ಜೀವ ಸಂಕುಲಗಳನ್ನು ಸಂರಕ್ಷಣೆ ಮಾಡಲು ಏನಾಗ್ತದೆ ಯಶಸ್ವಿ ಆಗ್ತಾ ಇದೆ. ಇದು ಮೌನ ಕಣಿವೆ ಆಂದೋಲನ. ಆದ್ರೆ ಇನ್ನು ಕರ್ನಾಟಕದ ಕರಾವಳಿ ತೀರದ ಪರಿಸರ ಚಳವಳಿ, ಮತ್ತೊಂದು ಕರ್ನಾಟಕದಲ್ಲಿರುವಂತಹ ಅತ್ಯಂತ ಪ್ರಮುಖ ಇರುವಂತಹ ಕರಾವಳಿ ತೀರದ ಪರಿಸರ ಚಳವಳಿ ಬಗ್ಗೆ ನೋಡ್ಬೇಕಾದ್ರೆ ಕರ್ನಾಟಕದ ಕರಾವಳಿಯ ಮಂಗಳೂರಿನಲ್ಲಿ, ನೋಡಿ ಕರ್ನಾಟಕದ ಕರಾವಳಿಯ ಮಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತಿದ್ದಂತ ತೈಲ ಕಾರ್ಯಾಗಾರದಿಂದ ಹೊರಬರುವಂತ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶ ಆಗ್ತದೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರ ಪರಿಸರವಾದಿಗಳು ಮಂಗಳೂರು ರಿಫೈನರೀಸ್ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಅನ್ನುವಂತ ಕಂಪನಿಯ ವಿರುದ್ಧ ಏನ್ ಮಾಡ್ತಾರ ಚಳವಳಿಯನ್ನು ನಡೆಸ್ತಾ ಇದ್ದಾರೆ. ಏನಾಗ್ತದೆಪ್ಪ ಅಂದ್ರೆ ಕರ್ನಾಟಕದ ಕರಾವಳಿಯ ಮಂಗಳೂರಿನಲ್ಲಿ ಅಲ್ಲೊಂದು ತೈಲ ಕಾರ್ಯಾಗಾರವನ್ನು ಸ್ಥಾಪನೆ ಮಾಡ್ಬೇಕಂತ ಏನಪ್ಪ ಅಂದ್ರ ಮಂಗಳೂರು ರಿಫೈನರೀಸ್ ಪೆಟ್ರೋಕೆಮಿಕಲ್ಸ್ ಅಂತ ಒಂದು ಸಂಸ್ಥೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ತಾ ಇತ್ತು. ಯಾವಾಗ ಆ ತೈಲ ಕಾರ್ಯಾಗಾರವನ್ನು ಸ್ಥಾಪನೆ ಮಾಡ್ತಾರೋ ಅದರಿಂದ ಏನಾಗ್ತದಪ್ಪ ಅಂದ್ರೆ ರಾಸಾಯನಿಕ ಅಂಶಗಳಿಂದ ಅಲ್ಲಿ ಹೊರಬರುವಂತ ರಾಸಾಯನಿಕ ವಿಕಿರಣಗಳಿಂದ ಅಂಶಗಳಿಂದ ಏನ್ ಪರಿಸರ ನಾಶ ಆಗ್ತದೆ ಅಂತ ತಿಳ್ಕೊಂಡಿರುವಂತ ಪರಿಸರವಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮಂಗಳೂರು ರಿಫೈನರೀಸ್ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಅನ್ನ ವಿರುದ್ಧ ಏನ್ ಮಾಡ್ತಾರೆ ಅಂದ್ರೆ ಚಳವಳಿ ನಡೆಸ್ತಾ ಇದಾರೆ. ಉಡುಪಿ ಹತ್ತಿರದ ನಂದಿಕೂರು ಉಷ್ಣ ಸ್ಥಾವರ ಸ್ಥಾಪನೆ ವಿರುದ್ಧ ಆಗಿರ್ಬೋದು, ಮಂಗಳೂರು ವಿಶೇಷ ಆರ್ಥಿಕ ವಲಯ ಉದ್ದೇಶಕ್ಕೆ ಕೃಷಿ ಭೂಮಿ ಬಿಡುವಂತ ವಿರುದ್ಧ ನಡೆಸುವಂತ ಹೋರಾಟಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತವೆ. ಇದಷ್ಟೇ ಅಲ್ಲ, MRPL ಬಗ್ಗೆ ಅಷ್ಟೇ ಚಳವಳಿ ನಡೆಸಲಿಲ್ಲ. ಅದರ ಜೊತೆಗೆ ಉಡುಪಿ ಹತ್ತಿರದ ನಂದಿಕೂರು ಅನ್ನುವಂತ ಊರಿನಲ್ಲಿ ಪ್ರದೇಶದಲ್ಲಿ ಉಷ್ಣ ಸ್ಥಾವರ ಸ್ಥಾಪನೆ ವಿರುದ್ಧ ಆಗಿರಬಹುದು, ಹಾಗೇನೆ ಏನಪ್ಪ ಅಂದ್ರೆ ಮಂಗಳೂರು ವಿಶೇಷ ಆರ್ಥಿಕ ವಲಯ ಉದ್ದೇಶಕ್ಕೆ ಅಲ್ಲಿ ಕೃಷಿ ಭೂಮಿಯನ್ನ ಪಡೆಯುವಂತಹ ಉದ್ದೇಶದ ವಿರುದ್ಧವೂ ಕೂಡ ಸಾಕಷ್ಟು ಹೋರಾಟಗಳು ಏನಪ್ಪ ಅಂದ್ರೆ ಇವತ್ತ ನಡೆದಿದಾವ. ಸೊ ಇದೇನ್ ಕರ್ನಾಟಕದ ಕರಾವಳಿ ತೀರದ ಪರಿಸರ ಚಳವಳಿ. ಸೊ ನೆಕ್ಸ್ಟ್ ಮತ್ತೊಂದು ಮುಖ್ಯವಾಗಿರುವಂತಹ ಚಳವಳಿ ಯಾವುದು ಅಂತಂದ್ರೆ ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ. ಮತ್ತೊಂದು ಪ್ರಮುಖವಾಗಿರುವಂತಹ ಚಳವಳಿ ಕರ್ನಾಟಕದಲ್ಲಿ ನಡೆದಿರುವಂತದ್ದು ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ. ಇದು ನಡೆದದ್ದು ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ, ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಸ್ಥಾಪಿಸುವುದರ ವಿರುದ್ಧ ಈ ಚಳವಳಿ ಏನಪ್ಪ ಅಂದ್ರೆ ಇಲ್ಲಿ ಶಿವರಾಮ್ ಕಾರಂತರ ನಾಟಕದೊಳಗೆ ಪ್ರಾರಂಭಿಸಲಾಗ್ತದೆ. ನೋಡಿ ಏನಾಗ್ತದಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಕಂಡು ಬರುವಂತಹ ಅಂದ್ರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಸ್ಥಾಪಿಸುವುದರ ವಿರುದ್ಧ ಚಳವಳಿ ಏನಪ್ಪ ಅಂದ್ರ ಶಿವರಾಮ್ ಕಾರಂತರ ನೇತೃತ್ವದೊಳಗೆ ಏನಪ್ಪ ಅಂದ್ರ ಪ್ರಾರಂಭಿಸಲಾಗ್ತದ. ಕೈಗಾ ಅಣುಶಕ್ತಿ ಸ್ಥಾಪನೆಯಿಂದ, ನೋಡಿ ಕೈಗಾ ಅಣುಶಕ್ತಿ ಸ್ಥಾಪನೆಯಿಂದ ಅರಣ್ಯನಾಶ, ಕೈಗಾ ಅಣುಶಕ್ತಿ ಸ್ಥಾಪನೆಯಿಂದ ಏನಾಗ್ತದಪ್ಪ ಅಂದ್ರೆ ಅರಣ್ಯನಾಶ,
ಅಣು ವಿಕಿರಣದಿಂದ, ಪರಿಸರ ಮಾಲಿನ್ಯ, ಇಂಥ ಒಂದು ದುಷ್ಪರಿಣಾಮಗಳಿಂದ ಏನಪ್ಪ ಅಂದ್ರ ಜೀವ ಪ್ರಭೇದಗಳ ಮೇಲೆ ಹಾನಿ ಆಗ್ತದ ಅನ್ನುವಂಥ ಉದ್ದೇಶ ಇಟ್ಕೊಂಡು ನೋಡಿ, ಕೈಗಾ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯನಾಶ, ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಅನ್ನುವಂಥ ದುಷ್ಪರಿಣಾಮಗಳಿಂದ ಜೀವ ಪ್ರಭೇದಗಳ ಮೇಲೆ ಹಾನಿಯಾಗುತ್ತದೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಸ್ಥಾಪನೆ ಮಾಡಬಾರ್ದು ಅಂತ ಕೈಗಾ ವಿರೋಧ ಚಳವಳಿ ಏನ್ ಮಾಡಿದ್ರು, ನಡೆಸಲಾಗ್ತಾರೆ. ಏನಾಗ್ತದಪ್ಪ ಅಂದ್ರೆ ಶಿವರಾಮ್ ಕಾರಂತರ ನಾಯಕತ್ವದಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದೊಳಗೆ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸರ್ಕಾರ ಹೊಂಟಿತ್ತು. ಸೊ ಅದನ್ನು ವಿರೋಧಿಸಿದವರು ಯಾರಪ್ಪ ಅಂದ್ರೆ ಶಿವರಾಮ್ ಕಾರಂತರ ನೇತೃತ್ವದಲ್ಲಿರುವಂತ ಪರಿಸರವಾದಿಗಳು. ಯಾಕೆ ವಿರೋಧಿಸಿದ್ರು ಅಂತಂದ್ರೆ ಕೈಗಾ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯನಾಶ ಆಗ್ತದೆ, ಅಣು ವಿಕಿರಣ ಏನಪ್ಪ ಅಂದ್ರೆ ಪರಿಸರ ಮಾಲಿನ್ಯ ಉಂಟಾಗ್ತದೆ ಅಂತ ಒಂದು ಉದ್ದೇಶದಿಂದ. ಅಷ್ಟೇ ಅಲ್ಲ, ಅದರಿಂದ ಆಗುವಂತ ದುಷ್ಪರಿಣಾಮಗಳು ಏನಾಗ್ತಪ್ಪ ಅಂದ್ರೆ ಜೀವ ಪ್ರಭೇದಗಳ ಮೇಲೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಸ್ಥಾಪನೆ ಮಾಡಬಾರ್ದು, ಅಂದ್ರೆ ಕೈಗಾ ಅಣು ಸ್ಥಾವರನ ಸ್ಥಾಪನೆ ಮಾಡಬಾರ್ದು ಅಂತ ಏನಪ್ಪ ಅಂದ್ರೆ ಕೈಗಾ ವಿರೋಧ ಚಳವಳಿ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾ ಇದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಮೇಧಾ ಪಟ್ಕರ್ ಆಗಿರ್ಬೋದು, ಸುಂದರ್ಲಾಲ್ ಬಹುಗುಣ ಆಗಿರ್ಬೋದು, ಅವರು ತಮ್ಮ ಚಳವಳಿಯ ಉದ್ದೇಶವನ್ನ ಸಾಧಿಸಲಿಕ್ಕೆ ಬಹು ಸುದೀರ್ಘ ಅವಧಿಯ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ನೋಡಿ. ಏನಪ್ಪಾ ಅಂದ್ರೆ ಇವೆಲ್ಲಾ ಚಳವಳಿಗಳು ಏನಪ್ಪಾ ಅಂದ್ರೆ ಒಂದೇ ದಿನದಲ್ಲಿ ಹುಟ್ಟುಕೊಂಡಿದ್ದಲ್ಲ, ಇವುಗಳ ಪರಿಣಾಮ ಕೂಡ ಏನಪ್ಪ ಒಂದೇ ದಿವಸಕ್ಕಾಗಿದ್ದಲ್ಲ. ಇವತ್ತ ನರ್ಮದಾ ಬಚಾವೋ ಆಂದೋಲನದ ರೂವಾರಿಗಳಿರುವಂತಹ ಮೇಧಾ ಪಟ್ಕರ್ ಆಗಿರ್ಬೋದು, ಚಿಪ್ಕೋ ಚಳವಳಿಯ ರೂವಾರಿಗಳಿರುವಂತಹ ಸುಂದರ್ಲಾಲ್ ಬಹುಗುಣರ ಇರ್ಬೋದು, ಅವರು ತಮ್ಮ ಚಳವಳಿಯ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ಬಹು ಸುದೀರ್ಘ ಅವಧಿಯ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದ್ದಾರೆ. ಆ ಮೂಲಕ ತಮ್ಮ ಉದ್ದೇಶ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ನಂತರ ಈ ಸಾಮೂಹಿಕ ಹಿತಾಸಕ್ತಿಗೆ ಇಷ್ಟೊಂದು ದೀರ್ಘಕಾಲದ ಉಪವಾಸ ಸತ್ಯಾಗ್ರಹ ನಡೆದಿದೆ ಅಂತ ಪರಿಸರ ಚಳವಳಿಯಲ್ಲಿ ಬಿಟ್ರೆ ಬೇರೆ ನಿದರ್ಶನಗಳೆಲ್ಲ, ಬೇರೆ ಉದಾಹರಣೆಗಳನ್ನು ನೋಡಲಿ. ಸ್ವಾತಂತ್ರ್ಯ ಸಿಕ್ಕ ನಂತರ ಸಾಮೂಹಿಕ ಹಿತಾಸಕ್ತಿಯನ್ನ ಕಾಪಾಡುವಂತ ಉದ್ದೇಶಕ್ಕಾಗಿ, ಪರಿಸರದ ಸಂರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಇಷ್ಟೊಂದು ದೀರ್ಘಕಾಲದ ಉಪವಾಸ ಸತ್ಯಾಗ್ರಹ ನಡೆದದ್ದು ಕೇವಲ ಪರಿಸರ ಚಳವಳಿಗಳನ್ನ ಬಿಟ್ರೆ ಬೇರೆ ಯಾವ ಚಳವಳಿಯಲ್ಲಿ ಕೂಡ ನಡೆದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉದಾಹರಣೆಗಳು ಕೂಡ ಸಿಗುವುದಿಲ್ಲ. ಹಂಗಾಗಿ ಪರಿಸರವಾದವೆಂಬುದು ಪ್ರತ್ಯೇಕ ಅಧ್ಯಯನದ ಶಿಸ್ತಲ್ಲ ನೋಡಿ. ಪರಿಸರವಾದ ಪ್ರತ್ಯೇಕವಾದ ಅಧ್ಯಯನ ಶಿಸ್ತಲ್ಲ, ಅದು ಮಾನವನ ಬದುಕಿನೊಂದಿಗೆ ಸಮೀಕರಣವಾಗಿರುವಂತಹ ಒಂದು ಭಾಗ ಅಂತ ಏನ್ ಮಾಡ್ತಿದ್ರೆ ಗುರುತಿಸ್ತಾ ಇದ್ವಿ. ಹಂಗಾಗಿ ಏನಪ್ಪಾ ಅಂದ್ರೆ ಪರಿಸರಕ್ಕೂ ಮತ್ತು ಮಾನವನಿಗೆ ಒಂದಕ್ಕೊಂದು ಅವಿನಾಭಾವ ಅಂತ ಸಂಬಂಧವಿತ್ತು. ಹಂಗಾಗಿ ಆ ಪರಿಸರವನ್ನ ಸಂರಕ್ಷಣೆ ಮಾಡೋದಕ್ಕಂತ ನಾವು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇನ್ನ ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದ್ರೆ ಮಹಿಳಾ ಚಳವಳಿಗಳು. ಯಾವುದು? ಮಹಿಳಾ ಚಳವಳಿ. ಮಹಿಳಾ ಚಳವಳಿ ಬಗ್ಗೆ ನೋಡ್ಬೇಕಾದ್ರೆ 1980ರ ದಶಕದಲ್ಲಿ ಪಕ್ಷಾತೀತವಾಗಿ ನಡೆದಂತ ಸಾಮೂಹಿಕ ಚಳವಳಿಗಳಲ್ಲಿ ಮಹಿಳಾ ವಿಮೋಚನಾ ಚಳವಳಿ ಕೂಡ ಬಹಳಷ್ಟು ಮಹತ್ವದ್ದಾಗಿರುವಂತದ್ದು. ಅಂದ್ರೆ ಭಾರತೀಯ ಸಮಾಜ ಪುರುಷ ಪ್ರಧಾನವಾಗಿರುವಂತಹ ಸಮಾಜ. ಈ ಪುರುಷ ಪ್ರಾಧಾನ್ಯತೆಯ ಅಸಮಾನತೆಯ ದೃಷ್ಟಿಕೋನಗಳಾಗಿರ್ಬೋದು, ಮಹಿಳೆಯ ಮೇಲೆ ಪುರುಷ ಪ್ರಾಧಾನ್ಯ ಸಂಸ್ಕೃತಿ ನಡೆಸುವಂತಹ ದರ್ಪಗಳಾಗಿರ್ಬೋದು, ಶೋಷಣೆ ದೌರ್ಜನ್ಯಗಳ ವಿರುದ್ಧ ಮಹಿಳೆಯರು ನಡೆಸಿರುವಂತಹ ಪ್ರತಿಭಟನೆ ಮಹಿಳಾ ಚಳವಳಿ. ಅದರಲ್ಲಿಯೂ ಕೂಡ ಸಾಹಿತ್ಯ ಲೋಕದಲ್ಲಿ ಮಹಿಳೆಯರ ಶೋಷಣೆಯ ವಿರುದ್ಧದ ಪರಿಕಲ್ಪನೆಗಳ ಮೂಲಕ ಮಹಿಳಾ ಸಮಾನತೆ ಕುರಿತು ವೈಚಾರಿಕ ಕೃತಿಗಳು ಮತ್ತು ಸೃಜನಶೀಲ ಕೃತಿಗಳು ಅಂತ ಹೊರಬಂದಿವೆ ನೋಡಿ. ಏನಂತಂದ್ರೆ 1980ರ ದಶಕದಲ್ಲಿ ಪಕ್ಷಾತೀತವಾಗಿ ನಡೆದಿರುವಂತಹ ಸಾಮೂಹಿಕ ಚಳುವಳಿಗಳು, ಅಂದ್ರೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ಕೂಡ ಏನ್ ಮಾಡ್ತಾರೆ, ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಆ ಸಾಮೂಹಿಕ ಚಳುವಳಿ ಅಂದ್ರೆ ಪಕ್ಷಾತೀತವಾಗಿ ನಡೆದಿರುವಂತಹ ಸಾಮೂಹಿಕ ಚಳುವಳಿಗಳಲ್ಲಿ ಮಹಿಳಾ ವಿಮೋಚನಾ ಚಳುವಳಿ ಬಹಳಷ್ಟು ಮಹತ್ವದ್ದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಪುರುಷ ಪ್ರಾಧಾನ್ಯದ ಅಸಮಾನತೆಯ ದೃಷ್ಟಿಕೋನಗಳು, ಅಂದ್ರೆ ಭಾರತೀಯ ಸಮಾಜ ಏನಂತಂದ್ರೆ ಪುರುಷ ಪ್ರಧಾನ ಸಮಾಜವಾಗಿತ್ತು. ಸೊ ಹಂಗಾಗಿ ಏನಂತಂದ್ರೆ ಆ ಪುರುಷ ಪ್ರಾಧಾನ್ಯದ ಅಸಮಾನತೆಯ ದೃಷ್ಟಿಕೋನಗಳು, ಮಹಿಳೆಯ ಮೇಲೆ ಪುರುಷ ಪ್ರಾಧಾನ್ಯ ಸಂಸ್ಕೃತಿ ನಡೆಸಿರುವಂತಹ ದರ್ಪಗಳಾಗಿರ್ಬೋದು, ಶೋಷಣೆ ಆಗಿರ್ಬೋದು, ದೌರ್ಜನ್ಯಗಳ ವಿರುದ್ಧ ಆ ಮಹಿಳೆಯರೇ ಒಟ್ಟುಗೂಡಿಸಿ ನಡೆಸಿರುವಂತಹ ಪ್ರತಿಭಟನೆಯೇ ಮಹಿಳಾ ಚಳವಳಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಲೋಕದಲ್ಲಿ ಮಹಿಳೆಯರ ಶೋಷಣೆಯ ವಿರುದ್ಧದ ಪರಿಕಲ್ಪನೆಗಳ ಮೂಲಕ ಮಹಿಳಾ ಸಮಾನತೆಯ ಕುರಿತು ವೈಚಾರಿಕ ಕೃತಿಗಳು
ಮತ್ತು ಸೃಜನಶೀಲ ಕೃತಿಗಳು ಏನಪ್ಪ ಅಂದ್ರೆ ಹೊರ ಬಂದಿವೆ. ಅಂದ್ರೆ ಸಾಹಿತ್ಯ ಲೋಕದಲ್ಲಿ ಕೂಡ ಈ ಮಹಿಳೆಯರ ಶೋಷಣೆ ವಿರುದ್ಧ ಏನಪ್ಪ ಸಾಕಷ್ಟು ಆ ಮಹಿಳಾ ಶೋಷಣೆ ಪರಿಕಲ್ಪನೆ ಇಟ್ಕೊಂಡು ಸಾಕಷ್ಟು ಈ ಒಂದು ಕೃತಿಗಳ ರಚನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವೈಚಾರಿಕ ಕೃತಿಗಳು ಮತ್ತು ಸೃಜನಶೀಲ ಕೃತಿಗಳು ಏನಪ್ಪ ಇವತ್ತು ಹೊರ ಬಂದಿದಾವ. ಸೊ ಅವುಗಳ ಮೂಲಕ ಕೂಡ ಸಾಕಷ್ಟು ಏನಪ್ಪ ಅಂದ್ರೆ ಇವತ್ತ ಈ ಅರಿವನ್ನು ಮೂಡಿಸಲಿಕ್ಕೆ ಜಾಗೃತಿ ಮೂಡಿಸಲಿಕ್ಕೆ ಸಾಧ್ಯ ಆಗಿದೆ. ಅನೇಕ ಪ್ರತಿಭಟನೆಗಳ ನಡುವೆಯೂ ಕೂಡ ನೋಡಿ, ಅನೇಕ ಪ್ರತಿಭಟನೆಗಳ ನಡುವೆಯೂ ಕೂಡ ಇಂದೂ ಸಹ ವರದಕ್ಷಿಣೆಯ ಕಾರಣದಿಂದ ದೌರ್ಜನ್ಯಕ್ಕೆ ಒಳಪಡುತ್ತಿರುವಂತಹ ಸಂಖ್ಯೆ ಅಗಣಿತವಾಗಿರುತ್ತದೆ. ನೋಡಿ, ಅನೇಕ ಪ್ರತಿಭಟನೆ ನಡೆದವೆ, ಹೋರಾಟ ನಡೆದಿದ್ದಾವೆ, ಆಂದೋಲನಗಳಾಗಿವೆ. ಇಷ್ಟೆಲ್ಲ ಆಗಿ ಕೂಡ ಏನಪ್ಪ ಅಂದ್ರೆ ವರದಕ್ಷಿಣೆಯ ಕಾರಣದಿಂದ ದೌರ್ಜನ್ಯಕ್ಕೆ ಒಳಪಡುತ್ತಿರುವಂತಹ ಸಂಖ್ಯೆ ಅಗಣಿತವಾಗಿರುತ್ತದೆ, ಅಸಂಖ್ಯವಾಗಿರುತ್ತದೆ, ಎಣಿಸಲಿಕ್ಕೆ ಬಾರದು. ಇವತ್ತ ಸ್ವತಂತ್ರ ಭಾರತದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ಅಸಮಾನತೆ ಆಧಾರಿತ ದೌರ್ಜನ್ಯಗಳು ಏನಪ್ಪಾ ಇವತ್ತ ರೂಪಾಂತರಗೊಳ್ತಾ ಇದ್ದಾವೆ. ಏನಪ್ಪಾ ಅಂದ್ರೆ ಸ್ವತಂತ್ರ ಭಾರತದೊಳಗ ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ಅಸಮಾನತೆ ಆಧಾರಿತ ದೌರ್ಜನ್ಯ ಏನಪ್ಪಾ ಇವತ್ತು ರೂಪಾಂತರಗೊಳ್ತಾ ಇದ್ದಾವೆ. ಮಹಿಳೆಯರನ್ನ ಸೇವಕರು ಎಂದು ನೋಡುವಂತ ಪುರುಷ ಪ್ರಧಾನದ ಸಮಾಜದ ಸಿದ್ಧಾಂತ ನೋಡಿ, ಮಹಿಳೆಯರನ್ನ ಸೇವಕರು ಎಂದು ನೋಡುವಂತ ಪುರುಷ ಪ್ರಧಾನ ಸಮಾಜದ ಸಿದ್ಧಾಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರನ್ನ ಅಸಮಾನತೆಯ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾವೆ. ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರನ್ನ ಅಸಮಾನತೆಯ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾವೆ. ಇಂಥ ಒಂದು ಅಸಮಾನತೆಗಳ ಜೊತೆಗೆ ಹೆಣ್ಣಿನ ದೈಹಿಕ ಮತ್ತು ಮಾನಸಿಕ ಕಿರುಕುಳ, ವರದಕ್ಷಿಣೆ ಕಿರುಕುಳ, ಅತ್ಯಾಚಾರ, ದೌರ್ಜನ್ಯಗಳು ಇವತ್ತು ಕೂಡ ಏನಪ್ಪಾ ನಡೀತಾ ಇದೆ. ನೋಡ್ತಿರ್ಬೋದು ಟಿವಿ ಒಳಗೆ ಏನ್ ಮಾಡ್ತೀವಿ ಅಂದ್ರೆ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ಏನಪ್ಪಾ ನೋಡ್ತಾ ಇದೀವಿ. ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೋಡ್ತಾ ಇದೀವಿ, ವರದಕ್ಷಿಣೆ ಕಿರುಕುಳ ನೋಡ್ತಾ ಇದೀವಿ, ಅತ್ಯಾಚಾರಗಳು ನಡೆಯುವಂಥದ್ದು ನೋಡ್ತೀವಿ, ದೌರ್ಜನ್ಯಗಳು ಕೂಡ ಏನಪ್ಪಾ ಇವತ್ತು ಕೂಡ ಏನಪ್ಪಾ ನಡೀತಾ ಇದಾವೆ. ನಿಂದನೆ, ಅವಾಚ್ಯ ಪದಗಳ ಬಳಕೆ, ಈ ರೀತಿಯಾಗಿ ವಿವಿಧ ರೂಪದ ಹಿಂಸಾಚಾರಗಳು ಕುಟುಂಬದ ಒಳಗೂ ಕುಟುಂಬದ ಹೊರಗೂ ಕೂಡ ಏನಪ್ಪಾ ಅಂದ್ರ ಇವತ್ತ ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಏನಪ್ಪ ಅಡ್ಡಿಯನ್ನುಂಟು ಮಾಡ್ತಾ ಇದಾವೆ. ಏನಂದ್ರ ನಿಂದನೆ, ಅವಾಚ್ಯ ಪದಗಳ ಬಳಕೆ, ಇವೆಲ್ಲ ವಿವಿಧ ರೂಪದ ಹಿಂಸಾಚಾರಗಳು ಇವತ್ತು ಕುಟುಂಬದ ಒಳಗೂ ನಡೀತಾ ಇದಾವೆ, ಕುಟುಂಬದ ಹೊರಗೂ ನಡೀತಾ ಇದಾವೆ. ಹಿಂಗಾಗಿ ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಏನಪ್ಪ ಅಡ್ಡಿಯನ್ನುಂಟು ಮಾಡ್ತಾ ಇದಾವೆ. ಇವುಗಳ ಜೊತೆಗೆ ಹೆಣ್ಣಿನ ಮೇಲೆ ಆಸಿಡ್ ದಾಳಿ, ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಒಂದು ಕಳ್ಳ ಸಾಗಾಣಿಕೆ ಕೂಡ ಏನಪ್ಪ ಇವತ್ತ ನಡೀತಾ ಇದೆ. ಅವುಗಳ ಮಾರಾಟ ನಡೀತಾ ಇದೆ. ದಿನದಿಂದ ದಿನಕ್ಕ ವಿಚಿತ್ರ ಸ್ವರೂಪವನ್ನು ಪಡ್ಕೊಳ್ತಿರೋದು ನಾವು ಏನ್ ಬರುವಂತ ಮಾಧ್ಯಮಗಳಲ್ಲಿ ಏನಪ್ಪ ಪ್ರತಿ ದಿವಸ ನೋಡ್ತಾ ಇದೀವಿ. ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಸಾಕಷ್ಟು ಅಡ್ಡಿ ಉಂಟಾಗ್ತಾ ಇದೆ. ಹೆಣ್ಣಿನ ಮೇಲೆ ಆಸಿಡ್ ದಾಳಿಗಳಾಗಿರ್ಬೋದು, ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಕಳ್ಳ ಸಾಗಾಣಿಕೆ ಮತ್ತು ಮಾರಾಟ ಆಗಿರ್ಬೋದು, ಇವೆಲ್ಲ ದಿನದಿಂದ ದಿನಕ್ಕ ವಿಚಿತ್ರವಾಗಿರುವಂತಹ ಸ್ವರೂಪವನ್ನು ಪಡ್ಕೋತಿರೋದನ್ನ ನಾವು ಏನಪ್ಪಾ ನೋಡ್ತಾ ಇದೀವಿ, ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದೀವಿ. ಈ ಹಿಂದೆ ಇದ್ದಂತ ಕುಲಗೌರವದ ಹತ್ಯೆ, ಮರ್ಯಾದೆ ಹತ್ಯೆ ಹೆಸರಿಗೆ ಏನು ರೂಪಾಂತರವಾಗಿದೆ. ಹಿಂದೆ ಏನಪ್ಪಾ ಅಂದ್ರ ಕುಲಗೌರವದ ಹತ್ಯೆ ಅಂತ ನಡೀತಾ ಇತ್ತು, ಅದೇನಪ್ಪಾ ಅಂದ್ರೆ ಇವತ್ತ ಮರ್ಯಾದಾ ಹತ್ಯೆ ಹೆಸರಿಗೆ ಏನು ರೂಪಾಂತರವಾಗಿದೆ. ನಮ್ಮ ಸಂವಿಧಾನದ 14, 15, 16 ಮತ್ತು 39 ವಿಧಿಗಳಲ್ಲಿ ಹೇಳಿರುವಂತೆ, ಸಂವಿಧಾನದ 14, 15, 16 ಮತ್ತು 39 ವಿಧಿಗಳಲ್ಲಿ ಹೇಳಿರುವಂತೆ ಸಮಾನ ಅವಕಾಶ ಮತ್ತು ಸಮಾನ ದುಡಿಮೆಗೆ ಸಮಾನ ವೇತನ ನೀಡಬೇಕನ್ನುವಂಥದ್ದು ಸೇರಿದಂತೆ ಯಾವುದೇ ಹಕ್ಕುಗಳು ಮಹಿಳೆಯರಿಗೆ ಇನ್ನೂ ಕೂಡ ದೊರಕಿಲ್ಲ. ನೋಡಿ ಏನಪ್ಪಾ ಅಂದ್ರೆ ಸಂವಿಧಾನದ 14, 15, 16 ಮತ್ತು 39ರಲ್ಲಿ ಹೇಳಿರುವಂತೆ ಸಂವಿಧಾನದ ವಿಧಿ ಯಾವುದು 14, 15, 16 ಮತ್ತು 39ರಲ್ಲಿ ಹೇಳಿರುವಂತೆ ಸಮಾನ ಅವಕಾಶ ಮತ್ತು ಸಮಾನ ದುಡಿಮೆಗೆ ಸಮಾನ ವೇತನ ನೀಡಬೇಕು ಅನ್ನೋದು ಕೂಡ ಸೇರಿದಂತೆ ಯಾವುದೇ ಹಕ್ಕುಗಳು ಎಲ್ಲಾ ಮಹಿಳೆಯರಿಗೆ ಇವತ್ತು ಕೂಡ ದೊರಕಿಲ್ಲ. ಇಂಥ ಒಂದು ಅಸಮಾನತೆ, ದೌರ್ಜನ್ಯಗಳ ವಿವಿಧ ರೂಪಗಳ ವಿರುದ್ಧ ಮಹಿಳೆಯರು ಹಕ್ಕುಗಳನ್ನ ಪ್ರತಿಪಾದಿಸುವಂತ ಚಳವಳಿನೇ ಮಹಿಳಾ ಚಳವಳಿ. ಸೊ ಆ ಮಹಿಳಾ ಚಳವಳಿಗಳನ್ನ ಮುಂದಿನ ಪೀಠ ಏನಪ್ಪಾ ಅಂದ್ರೆ ನೋಡೋಣ.